ಒಂದು ಅಂದವಾದ ಊರಿನಲ್ಲಿ ಪ್ರಸಾದ್ ಮತ್ತು ಶಾರದಾ ಅನ್ನುವ ಒಂದು ದೊಡ್ಡ ಕುಟುಂಬವಿದ್ದಿತ್ತು. ಅವರಿಗೆ ಇಬ್ಬರು ಮಕ್ಕಳು. ದೊಡ್ಡ ಮಗ ರಮೇಶ್, ಚಿಕ್ಕ ಮಗ ಸುರೇಶ್. ಪ್ರಸಾದ್ ಎಷ್ಟೋ ಕಷ್ಟಪಟ್ಟು ತನ್ನ ಇಬ್ಬರು ಮಕ್ಕಳಿಗೆ ಒಳ್ಳೆ ಮದುವೆ ಮಾಡಿರುತ್ತಾನೆ. ದೊಡ್ಡ ಸೊಸೆ ಹೆಸರು ಅನಾಮಿಕಾ. ಅನಾಮಿಕಾ ಬಹಳ ಬಡ ಕುಟುಂಬದಿಂದ ಬಂದವಳು. ಮನೆಯಲ್ಲಿ ಕೆಲಸಗಳನ್ನೆಲ್ಲ ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇದ್ಲು. ಚಿಕ್ಕ ಸೊಸೆ ಹೆಸರು ಅವನಿ. ಅವನಿ ಬಹಳ ಧನವಂತರ ಕುಟುಂಬದಿಂದ ಬಂದವಳು. ಆಕೆಗೆ ಗರ್ವ ಹೆಚ್ಚು. ಕೆಲಸ ಮಾಡುವುದು ಎಂದರೆ ಬಹಳ ಸೋಂಬೇರಿತನ. ಆ ಇಬ್ಬರು ವಾರಗಿತ್ತಿಯರು ಒಬ್ಬರ ಜೊತೆ ಒಬ್ಬರು ಕಲೆತು ಬೆರೆತು ಇರುತ್ತಲೇ ಇರಲಿಲ್ಲ. ಅವನಿ ಯಾವಾಗಲೂ ಅನಾಮಿಕಳ ಬಡತನದ ಬಗ್ಗೆ ಏನೋ ಒಂದು ಮಾತನ್ನುತ್ತಾ ವ್ಯಂಗ್ಯ ಮಾಡ್ತಾ ಇದ್ಲು. ಅನಾಮಿಕಾ ಮಾತ್ರ ಎಲ್ಲವನ್ನು ಸಹಿಸುತ್ತಾ ಮೌನವಾಗಿರ್ತಾ ಇದ್ಲು. ಒಂದು ದಿನ ಶಾರದಾ ಮನೆಯಲ್ಲಿರುವ ಹಾಲ್ನಲ್ಲಿ ಅನಾಮಿಕಳ ಹತ್ರ ಹೀಗಂತಾಳೆ, ಏನೇ ಅನಾಮಿಕಾ, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇದೆಯಾ? ನಿಜಕ್ಕೂ ಕೂತ್ಕೋಬಹುದಲ್ಲ? ಹಾಗೆ ಕೆಲಸ ಮಾಡ್ತಾನೆ ಇದ್ರೆ ಸುಸ್ತಾಗಲ್ವಾ? ನೀನ್ ಒಬ್ಳೆ ಮಾಡ್ತಾ ಇದ್ರೆ ನನ್ಗೇನೋ ದುಃಖ ಅನ್ಸುತ್ತೆ. ಪರವಾಗಿಲ್ಲ ಬಿಡಿಯತ್ತೆ, ಇನ್ನು ಸ್ವಲ್ಪನೇ ಕೆಲ್ಸ ಅಲ್ವಾ ಇರೋದು, ಎಲ್ಲ ಪೂರ್ತಿ ಮಾಡ್ಬಿಟ್ಟು ಕೂತ್ಕೋತೀನಿ. ನಿಮ್ಗೇನಾದ್ರೂ ಬೇಕಾ ಅತ್ತೆ? ಕುಡಿಯೋದಕ್ಕೆ ಬಿಸಿ ನೀರೇನಾದ್ರೂ ಕೊಡು ಅಂತೀರಾ? ಇಲ್ಲ ಅಂದ್ರೆ ಟಿಫಿನ್ ಏನಾದ್ರು? ನನ್ಗೇನು ಬೇಡಮ್ಮ. ಹೌದು, ಆ ಚಿಕ್ಕ ಸೊಸೆ ಅವನಿ ಇನ್ನೂ ಎದ್ದಿಲ್ವಾ? ಬೆಳಿಗ್ಗೆ ಎಷ್ಟೊತ್ತಂತ ಮಲಗಿರ್ತಾಳೆ. ಮನೇಲಿ ಎಷ್ಟು ಕೆಲಸವಿದ್ರೂ ಹಚ್ಕೊಳ್ಳೋದಿಲ್ಲ. ನಿಜಕ್ಕೂ ಯಾವಾಗ ಬದ್ಲಾಗ್ತಾಳೋ ಏನೋ ಈ ಹುಡುಗಿ. ಇಲ್ಲ ಅತ್ತೆ, ಅವನಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ವಂತೆ. ಬಿಸಿಲು ಹೆಚ್ಚಾಗಿದೆ ಅಲ್ವಾ, ಧಗೆಗೆ ಮಲ್ಕೊಳಕ್ಕಾಗಲ್ಲ ಅಂತ ಹೇಳಿ ನೆನ್ನೆ ರಾತ್ರಿ ನನ್ನ ಹತ್ರ ಅಂದಿದ್ಲು. ಅದಕ್ಕೆ ಇನ್ನೂ ಮಲಗಿರ್ತಾಳೆ. ನಾನು ಕೆಲ್ಸ ಎಲ್ಲ ಮಾಡ್ತೀನಿ ಅತ್ತೆ. ಅವಳು ಮಲಗಿದ್ರೆ ಮಲಗಲಿಕ್ಕೆ ಬಿಡಿ, ಅವಳನ್ನೇನು ಅನ್ಬೇಡಿ. ನೀನು ಸರಿ, ಇಷ್ಟು ಒಳ್ಳೆಯವಳಾದ್ರೆ ಹೇಗೆ? ಆಕೆ ಮನೇಲಿ ಒಂದು ಚಿಕ್ಕ ಕೆಲಸ ಕೂಡ ಮಾಡೋದಿಲ್ಲ. ಇಷ್ಟರಲ್ಲಿ ಅವನಿ ನಿದ್ರೆಯಿಂದ ಇದ್ದು ಹಾಲ್ಗೆ ಬರುತ್ತಾಳೆ. ಆಕೆ ಮುಖದಲ್ಲಿ ಕೋಪ, ಬೇಸರ ಕಾಣಿಸ್ತಾ ಇರುತ್ತದೆ. ಏನತ್ತೆ, ಬೆಳಗ್ಗೆನೆ ನನ್ನ ಬಗ್ಗೆ ಚರ್ಚೆ ಶುರು ಮಾಡಿದ್ದೀರಾ? ನಾನು ನಿದ್ದೆಯಿಂದ ಎದ್ದಿಲ್ಲ ಅಂತ ನಂಗೆ ಅಂತ ಇದ್ದೀರಾ? ನಮ್ಮ ಮನೇಲಂತೂ ನಾನು 10 ಗಂಟೆಗೆ ಎದ್ರು ಯಾರು ಏನು ಅಂತ ಇರ್ಲಿಲ್ಲ. ಈ ಮನೆಗೆ ಬಂದ್ಮೇಲೆ ನಿಜಕ್ಕೂ ಶಾಂತಿಯೇ ಇಲ್ಲದ ಹಾಗೆ ಹೋಗಿದೆ. ಬಿಸಿಲು ಉರಿತಾ ಇದೆ, ಒಂದು AC ಕೂಡ ಇಲ್ಲ. ನಾನು ನಿನ್ನೇನು ಅಂದಿಲ್ಲಮ್ಮ ಅವನಿ, ಆದ್ರೆ ಮನೇಲಿದ್ದ ಮೇಲೆ ನೀನು ಕೆಲಸಗಳನ್ನ ಮಾಡ್ಕೋಬೇಕಲ್ಲ. ಅನಾಮಿಕಾ ಒಬ್ಬಳೆ ಬೆಳಿಗ್ಗೆ 5 ಗಂಟೆಯಿಂದ ಎದ್ದು ಕೆಲಸವೆಲ್ಲ ಮಾಡ್ತಾಳೆ. ನೀನು ಅವಳಿಗೆ ಸಹಾಯವಾದ್ರೂ ಮಾಡ್ಬೇಕಲ್ಲ. ಇಬ್ಬರು ಸೇರಿ ಮಾಡ್ಕೊಂಡ್ರೆ ಕೆಲಸ ಸುಲಭ ಆಗತ್ತಲ್ಲ. ಸಹಾಯ ಮಾಡ್ಬೇಕಾ? ನಾನಾ? ಅತ್ತೆ, ನಾನು ದೊಡ್ಡ ಕೋಟೀಶ್ವರನ ಮಗಳು. ನಾನು ಯಾವತ್ತೂ ಕಸ್ಪರಕ್ಕೆ ಕೂಡ ಹಿಡ್ದಿಲ್ಲ. ನಮ್ಮ ಮನೆಯಲ್ಲಿ ಕೆಲಸದವರು 10 ಜನ ಇರ್ತಾರೆ. ಈ ಅನಾಮಿಕಾ ಬಡ ಮನೆಯಿಂದ ಆದವಳು, ಆದ್ರಿಂದ ಕೆಲಸ ಮಾಡೋದು ಅಂದ್ರೆ ಅಭ್ಯಾಸ. ನನ್ನನ್ ಮಾತ್ರ ಕೆಲಸ ಮಾಡು ಅಂತ ಹೇಳ್ಬೇಡಿ, ನನ್ನ ಕೈಗಳು ಒರಟಾಗಿ ಹೋಗುತ್ತೆ. ಪರವಾಗಿಲ್ಲ ಬಿಡೋನಿ, ನಾನೇ ಮಾಡ್ತೀನಿ. ನೀನ್ ಹೋಗಿ ಫ್ರೆಶ್ ಆಗು, ಟಿಫಿನ್ ಕೊಡ್ತೀನಿ. ನೀನೇನು ಫೀಲ್ ಮಾಡ್ಕೋಬೇಡ. ಅತ್ತೆ ಏನೋ ಮಾಮೂಲಾಗಿ ಅಂದ್ರು ಬಿಡು ಅಷ್ಟೇ. ನೀನು ನನಗೆ ಹೇಳ್ಬೇಕಾದ ಅಗತ್ಯವಿಲ್ಲ ಅನಾಮಿಕಾ. ನನ್ಗ್ ಗೊತ್ತು ಹೇಗಿರ್ಬೇಕು ಅಂತ. ನನ್ ರೇಂಜ್ ಏನು, ನಿನ್ ರೇಂಜ್ ಏನು? ನೀನು ಬೇಕು ಅಂದ್ರೆ ಮನೇಲಿ ಕೆಲಸದವರ ಹತ್ರ ಎಲ್ಲ ಕೆಲಸ ಮಾಡಿಸ್ಕೋ, ನಾನ್ ಮಾತ್ರ ಮಾಡೋದಿಲ್ಲ ಎಂದು ಅಂದುಕೊಳ್ಳುತ್ತಾ ದಿನಗಳು ಹಾಗೆ ಕಳೆಯುತ್ತಾ ಇರುತ್ತದೆ. ಅವನಿ ಯಾವಾಗಲೂ ತನ್ನ ದುಡ್ಡಿನ ಬಗ್ಗೆ, ತನ್ನ ತವರು ಮನೆ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಅನಾಮಿಕಳನ್ನು ಕೀಳಾಗಿ ನೋಡ್ತಾ ಮಾತಾಡ್ತಾ ಇದ್ಲು. ಆ ವರ್ಷ ಬಿಸಿಲು ಹೆಚ್ಚಾಗಿ ಹೋಗುತ್ತದೆ. ಊರಿನಲ್ಲಿ ವಾಟರ್ ಸಮಸ್ಯೆ ಹೆಚ್ಚಾಗಿ ಹೋಗುತ್ತದೆ. ಬಾವಿಗಳಲ್ಲಿರುವ ನೀರೆಲ್ಲ ಒಣಗಿ ಹೋಗುತ್ತದೆ. ಪಂಚಾಯತಿಯವರು ದಿನವೂ ಒಂದು ವಾಟರ್ ಟ್ಯಾಂಕ್ ಕಳಿಸಿ ಊರಿನಲ್ಲಿರೋರ್ಗೆ ನೀರ್ ಕಳಿಸ್ತಾ ಇದ್ರು. ಹಾಗಿರುವಾಗ ಪ್ರಸಾದ್ ಶಾರದಾ ಹತ್ರ ಹೀಗಂತಾನೆ, ಏನೇ ಶಾರದಾ, ನೋಡಿದ್ಯಾ ಈ ವರ್ಷ ಬಿಸಿಲು ಹೇಗಿದೆ ಅಂತ? ನಿಜಕ್ಕೂ ಹೊರಗಡೆ ಹೋಗ್ಬೇಕು ಅಂದ್ರೆ ಭಯವಾಗುತ್ತೆ. ನೀರು ಕೂಡ ಬಹಳ ಕಷ್ಟವಾಗಿ ಹೋಗಿದೆ. ನಮ್ಮ ಬಾವಿಲಿ ಕೂಡ ನೀರು ಅಡಿಗೆ ಹತ್ತಿದೆ. ಹೌದು ರೀ, ಬಾವಿನಲ್ಲಿ ಹನಿ ನೀರು ಕೂಡ ಇಲ್ಲ. ದಿನವೂ ವಾಟರ್ ಟ್ಯಾಂಕ್ ಬರದ ಹೊರತು ನಮಗೆ ನೀರ್ ಬರ್ತಾ ಇಲ್ಲ. ಮನೆಯಲ್ಲಿ ಸ್ನಾನಕ್ಕೆ, ಬಟ್ಟೆ ಒಗೆಯೋದಕ್ಕೆ ನಿಜಕ್ಕೂ ನೀರ್ ಸರಿ ಹೋಗ್ತಾ ಇಲ್ಲ ರೀ. ಅಪ್ಪ, ಪಂಚಾಯತಿಯವರು ದಿನವೂ ಬೆಳಗ್ಗೆ 8 ಗಂಟೆಗೆ ನಮ್ಮ ಬೀದಿ ಕೊನೆಯಲ್ಲಿ ವಾಟರ್ ಟ್ಯಾಂಕ್ ಇಡ್ತಾ ಇದ್ದಾರಂತೆ. ನಾವು ಹೋಗಿ ನೀರ್ ತರಬೇಕು. ಈ ವರ್ಷವೆಲ್ಲ ಇನ್ನು ಹೀಗೆ ಅಂತೆ. ಹೌದು ಅಪ್ಪ, ನಾನು ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಹೊರಟೋಗ್ತೀವಿ. ಮನೆಯಲ್ಲಿರೋರೇ ಹೋಗಿ ತಗೊಂಬಾ ಅಂತ ಹೇಳಿ. ನಾವು ಈವ್ನಿಂಗ್ ವರ್ಗು ಬರೋದಿಲ್ವಲ್ಲ, ಬೆಳಿಗ್ಗೆನೆ ವಾಟರ್ ಕೆಲಸ ಯಾರೋ ಒಬ್ರು ನೋಡ್ಕೋಬೇಕು. ಅನಾಮಿಕಾ, ಅವನಿ, ನೀವಿಬ್ಬರು ಹೋಗಿ ದಿನವೂ ಬಿಂದಿಗೆ ತಗೊಂಡೋಗಿ ನೀರ್ ತರಬೇಕು. ಇಬ್ರು ಹೋದ್ರೆ ಬೇಗ ನೀರ್ ತರಬಹುದು. ಒಬ್ರೇ ಮಾಡ್ಬೇಕು ಅಂದ್ರೆ ಕಷ್ಟವಾಗತ್ತೆ, ಇಬ್ರು ಮಾಡ್ಕೋಬೇಕು. ಏನು, ನಾನು ವಾಟರ್ ತರ್ಬೇಕಾ? ಅದು ಕೂಡ ಬಿಂದಿಗೆ ಹೊತ್ಕೊಂಡು ಆ ಬೀದಿ ಕೊನೆವರೆಗೂ ಹೋಗ್ಬೇಕಾ? ನನ್ನಿಂದಾಗಲ್ಲ ಅತ್ತೆ, ನಾನು ಯಾವತ್ತೂ ಬಿಂದಿಗೆನೆ ಹೊತ್ತಿಲ್ಲ. ಈ ಬಿಸಿಲಿನಲ್ಲಿ ನನ್ನ ಕೈಗಳು ಬಾಡಿ ಹೋಗುತ್ತೆ, ಚರ್ಮ ಕಪ್ಪಾಗಿ ಹೋಗುತ್ತೆ. ಅವನಿ, ಅರ್ಥ ಮಾಡ್ಕೋ, ಮನೆಯಲ್ಲಿ ನೀರಿಲ್ಲ. ನಾನು ಅಣ್ಣೆಯ ಡ್ಯೂಟಿಗೆ ಹೋಗ್ಬೇಕು. ತಂದೆಗೆ ವಯಸ್ಸಾಗಿ ಹೋಗಿದೆ. ನೀನು ಅದಕ್ಕೆ ಸೇರಿ ತರಬೇಕು. ಒಂದು ಚಿಕ್ಕ ಕೆಲ್ಸಕ್ಕೆ ಯಾಕಿಷ್ಟು ಜಗಳ ಮಾಡ್ತೀಯಾ? ನಾನು ತರಲ್ಲ. ಬೇಕು ಅಂತಂದ್ರೆ ಒಂದು ವಾಟರ್ ಕ್ಯಾನ್ ಕೊಂಡ್ಕೊಳ್ಳಿ.
ಇಲ್ಲ ಅಂದ್ರೆ ಇನ್ನೊಂದು ಕೆಲ್ಸದವ್ರನ್ನ ಇಟ್ಕೊಳ್ಳಿ. ಈ ವಾಟರ್ ತಕೊಂಡ್ಬರೋದಕ್ಕೆ ನನ್ನಿಂದ ಮಾತ್ರ ನಿಜಕ್ಕೂ ಆಗಲ್ಲ. ಅವನಿ, ನಿಂಗೆ ಗರ್ವ ಹೆಚ್ಚಾಗಿ ಹೋಗಿದೆ. ಮನೆಯಲ್ಲಿ ನೀರಿಲ್ಲ ಅಂತ ಇದ್ರೆ ಕೆಲ್ಸದವಳು ಅಂತ ಯಾಕೆ? ಅನಾಮಿಕಾ ಮಾತ್ರ ಒಬ್ಳೆ ಎಷ್ಟು ಅಂತ ಹೊರ್ತಾಳೆ. ಅವಳಿಗೆ ಮಾತ್ರ ಬಿಸಿಲಾಗೋದಿಲ್ವಾ? ಅವಳು ಮಾತ್ರ ಮನುಷ್ಯಳಲ್ವಾ? ನೀನು ಖಚಿತವಾಗಿ ಹೋಗ್ಲೇಬೇಕು. ಮನೇಲಿ ಇರುವಷ್ಟು ಕಾಲ ಕೆಲಸ ಮಾಡ್ಲೇಬೇಕು. ಸರಿ, ಹೋಗ್ತೀನಿ. ಈ ಒಂದು ಕೆಲಸ ಪ್ರಾಣ ತೆಗಿತಾ ಇದೆ. ನೀವು ಯಾವಾಗ್ಲೂ ನನ್ ಮೇಲೆ ಕೋಪ ತೋರಿಸ್ತೀರಾ. ನಾನು ದಿನವೂ ಹೋಗ್ತೇನೆ. ನನಗೇನಾದ್ರೂ ಆದ್ರೆ ಮಾತ್ರ ಜವಾಬ್ದಾರಿ ನಿಮ್ದೇ. ಹಾಗೆ ಎಂದು ಅವನಿ ಮನಸ್ಸಿನಲ್ಲಿ ಒಂದು ಕುಟಿಲ ಆಲೋಚಿಸುತ್ತಾಳೆ. ಆಕೆಗೆ ವಾಟರ್ ತರೋದು ನಿಜಕ್ಕೂ ಇಷ್ಟವಿಲ್ಲ. ಆದ್ರೆ ಅತ್ತೆಯ ಕೋರಿಕೆ ಇಲ್ಲವೆನ್ನಲಾರದೆ ಗಂಡ ಏನಾದರೂ ಅಂತಾನೆ ಅಂತ ಒಂದು ಪ್ಲಾನ್ ಮಾಡುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ವಾಟರ್ ಟ್ಯಾಂಕ್ ಬಂದ ಸೌಂಡ್ ಕೇಳಿಸುತ್ತೆ. ಅವನಿ, ವಾಟರ್ ಟ್ಯಾಂಕ್ ಬಂದಿದೆ, ಬೇಗ ಹೋಗೋಣ. ನಂತರ ಜನ ಹೆಚ್ಚಾಗಿ ಹೋದ್ರೆ ನಮ್ಗೆ ವಾಟರ್ ಸಿಕ್ಕಲ್ಲ. ಇಲ್ಲಿ ಲೈನ್ ಅಲ್ಲಿ ತುಂಬಾ ಜನ ನಿಂತಿರ್ತಾರೆ. ಬೇಗ ಹೋಗೋಣ ಬಾ. ಬರ್ತಾ ಇದ್ದೀನಿ, ನೀನು ನಡಿ. ನಾನು ಬಿಂದಿಗೆ ತಗೊಂಡು ಬರ್ತೀನಿ. ನನಗೆ ಸ್ವಲ್ಪ ಕೆಲಸವಿದೆ, 1 ನಿಮಿಷ ನಿಂತು ಬರ್ತೀನಿ. ಆಗ ಅನಾಮಿಕಾ 2 ದೊಡ್ಡ ಬಿಂದಿಗೆ ತೆಗೆದುಕೊಂಡು ಹೊರಗಡೆ ಹೋಗುತ್ತಾಳೆ. ಅವನಿ ಕೂಡ ಒಂದು ಚಿಕ್ಕ ಬಿಂದಿಗೆ ತೆಗೆದುಕೊಂಡು ಹೊರಗೆ ಬರ್ತಾಳೆ. ಆದ್ರೆ ಅವನಿ ಗೇಟ್ ಹತ್ರನೇ ನಿಲ್ತಾಳೆ. ಅನಾಮಿಕಾ ವಾಟರ್ ಟ್ಯಾಂಕ್ ಹತ್ರ ಲೈನ್ ಅಲ್ಲಿ ನಿಂತ್ಕೊಂಡು ವಾಟರ್ ಹಿಡಿದುಕೊಂಡು ಕಷ್ಟಪಟ್ಟು ಎತ್ಕೊಂಡು ಬರ್ತಾಳೆ. ಏನವನಿ, ನೀನ್ ಇನ್ನೂ ಇಲ್ಲೇ ಇದೆಯಾ? ವಾಟರ್ ಟ್ಯಾಂಕ್ ಹತ್ರಕ್ಕೆ ಬರ್ಲಿಲ್ವಾ? ಅಲ್ಲಿ ಎಲ್ರು ಹೊಡೆದಾಡ್ಕೋತಾ ಇದ್ದಾರೆ ನೀರಿಗಾಗಿ. ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ನನಗೆ ತುಂಬಾ ಬಿಸಿಲಾಗಿದೆ ಅನಾಮಿಕಾ, ನನ್ನ ಚರ್ಮ ಎಲ್ಲ ಕಪ್ಪಾಗಿ ಹೋಗುತ್ತೆ. ನೀನ್ ಹೇಗೂ ತರ್ತಾ ಇದೀಯಲ್ಲ, ನೀನೇ ಸ್ವಲ್ಪ ಎಲ್ಲ ಬಿಂದಿಗೆ ತಂದು ಬಿಡು. ನಾನು ಇಲ್ಲಿ ನಿಂತ್ಕೊಂಡು ಗೇಟ್ ಹತ್ರ ನಿಂಗೆ ಸಹಾಯ ಮಾಡ್ತೀನಿ. ಆದ್ರೆ ಅತ್ತೆ ನೋಡಿದ್ರೆ ಕೋಪ ಬರುತ್ತೆ. ಅವನಿ, ಇಬ್ರು ತರ್ಬೇಕು ಅಂದಿದ್ದಾರಲ್ಲ, ನಾನು ಒಬ್ಳೆ ತಗೊಂಬಂದ್ರೆ ಅತ್ತೆ ನಿನ್ನ ಬೈತಾಳೆ. ನೋಡ್ದವ್ರು ಏನ್ ಅಂದ್ಕೋತಾರೆ? ಅತ್ತೆಗೆ ನಾನ್ ಹೇಳ್ತೀನಿ, ನೀನು ಮಾತ್ರ ನಾನ್ ತಂದಿಲ್ಲ ಅಂತ ಹೇಳ್ಬೇಡ. ನೀನು ತಂದ ಬಿಂದಿಗೆ ನಾನ್ ತಗೊಂಡು ಒಳಗಡೆಗೆ ಹೋಗ್ತೀನಿ. ಆಗ ಅತ್ತೆ ನಾನು ಕೂಡ ವಾಟರ್ ತಂದಿದ್ದೀನಿ ಅಂತ ಅನ್ಕೋತಾಳೆ. ನಾವಿಬ್ಬರು ಸೇರಿ ತಂದಿದೀವಿ ಅನ್ನೋಣ. ಇಲ್ಲಿ ಬಿಸಿಲಲ್ಲಿ ನೀರ್ ಎತ್ಕೊಂಡ್ಬರೋದು ತುಂಬಾ ಕಷ್ಟವಾಗುತ್ತೆ. ಅವನಿ ಉಸಿರಾಡ್ತಾ ಇಲ್ಲ, ಬಿಸಿಲು ಸುಡ್ತಾ ಇದೆ. ನನ್ನ ಬಿಂದಿಗೆ ಎತ್ಕೊಂಡ್ಬರೋದೇ ಕಷ್ಟ, ಇನ್ನು ನಿನ್ನ ಬಿಂದಿಗೆ ಕೂಡ ತರ್ಬೇಕಾ? ನೀನು ಬಡ ಮನೆಯೊಳಲ್ವಾ ಅನಾಮಿಕಾ? ನಿನಗೆ ಬಿಸಿಲು ಕಷ್ಟ ಹೊಸದೇನಲ್ಲ, ಎಲ್ಲ ಅಭ್ಯಾಸನೇ. ಆದ್ರೆ ನಾನು ಎಸಿಯಲ್ಲಿ ಹುಟ್ಟಿ ಬೆಳೆದ ಧನವಂತಳು. ನನ್ನಿಂದ ನಿಜಕ್ಕೂ ಆಗೋದಿಲ್ಲ. ಕಾಲ್ ನೋವು ಬರುತ್ತೆ. ನೀನು ತಗೊಂಬಾ. ನನ್ಗಾಗಿ ಚಿಕ್ಕ ಕೆಲಸ ಮಾಡಲ್ವಾ? ಹಾಗೆ ಪ್ರತಿದಿನವೂ ಅವನಿ ಗೇಟ್ ಹತ್ರಕ್ಕೆ ಬಂದು ಬಿಂದಿಗೆ ಹಿಡ್ಕೊಂಡು ನಿಂತಿರ್ತಾಳೆ. ಅನಾಮಿಕಾ ಒಬ್ಬಳೆ ವಾಟರ್ ಟ್ಯಾಂಕ್ ಹತ್ರ ಲೈನ್ ಅಲ್ಲಿ ನಿಂತ್ಕೊಂಡು ಆ ಬಿಸಿಲಿನಲ್ಲಿ 6-7 ಬಿಂದಿಗೆ ವಾಟರ್ ಕಷ್ಟಪಟ್ಟು ಎತ್ಕೊಂಡು ಗೇಟ್ ಹತ್ರ ಬರ್ತಾಳೆ. ಗೇಟ್ ಹತ್ರ ಅವನಿ ಒಂದು ಬಿಂದಿಗೆ ತೆಗೆದುಕೊಂಡು ಒಳಗಡೆಗೆ ಹೋಗಿ ಅತ್ತೆಯ ಕೈಲಿ ಇಡುತ್ತಾಳೆ. ಇದು ದಿನವೂ ನಡೆಯುವ ಕಷ್ಟವಾಗಿ ಹೋಗುತ್ತದೆ. ನೋಡಿದ್ರ ಅತ್ತೆ, ನಾನು ಎಷ್ಟು ಕಷ್ಟಪಟ್ಟು ನೀರ್ ತರ್ತಾ ಇದ್ದೀನಿ. ನನ್ ಕೈಗಳೆಲ್ಲ ಕಂದಿ ಹೋಗಿದೆ ನೋಡಿ. ಇಷ್ಟು ಬಿಂದಿಗೆ ಹೊತ್ತ ನಂತರ ನಿಜಕ್ಕೂ ಉಸಿರಾಡ್ತಾ ಇಲ್ಲ ಅತ್ತೆ. ನೋಡ್ತಾ ಇದ್ದೀನಮ್ಮ, ನೀರ್ ತರೋದು ಅಂದ್ರೆ ಕಷ್ಟನೇ. ಮತ್ತೆ ಈ ಬಿಸಿಲಿನಲ್ಲಿ ತರೋದು ಇನ್ನೂ ಕಷ್ಟ. ಆದ್ರೆ ತಪ್ಪಲ್ವಲ್ಲ. ಎಲ್ಲಿ ಅನಾಮಿಕಾ? ಇಲ್ಲಿ ಇನ್ನು ಬರ್ಲಿಲ್ವಾ? ಇನ್ನು ಕೆಲ್ಸ ಆಗಿಲ್ಲ ಅತ್ತೆ. ಆಕೆ ಸ್ಲೋ ಅಲ್ವಾ, ಅದಕ್ಕೆ ಲೈನ್ ಅಲ್ಲಿ ನಿಂತಿದ್ದಾಳೆ. ನಾನು ಬೇಗ ಬಂದ್ಬಿಟ್ಟೆ. ನನ್ಗೆ ಕೆಲ್ಸ ಫಾಸ್ಟ್ ಆಗಿ ಮಾಡೋದು ಅಂದ್ರೆ ಅಭ್ಯಾಸ ಅಲ್ವಾ. ಆಕೆ ಇನ್ನೂ ಅಲ್ಲೇ ಇದ್ದಾಳೆ. ಸರಿ ಸರಿ, ಒಳಗಡೆಗೆ ಹೋಗಿ ಸ್ವಲ್ಪ ಕೂತ್ಕೋ. ನೀರಸವಾದ್ರೆ ಸ್ವಲ್ಪ ಮಜ್ಜಿಗೆ ಕುಡಿ. ಆಗ ಶಾರದಂಗೆ ನಿಜ ಗೊತ್ತಿಲ್ಲ. ಅನಾಮಿಕಾ ಒಬ್ಬಳೆ ದಿನವೂ ಆ ಬಿಸಿಲಿನಲ್ಲಿ ನೀರು ಹೊತ್ಕೊಂಡು ಮನೆಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಹಳ ಸುಸ್ತಾಗುತ್ತಾಳೆ. ಅವನಿ ಮಾತ್ರ ಬಹಳ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನೆಲ್ಲ ತೋರಿಸುತ್ತಾ ಅತ್ತೆ ಹತ್ರ ಚೆನ್ನಾಗಿ ಹೆಸರು ತಗೋತಾಳೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ಬೆಳಿಗ್ಗೆ ಅನಾಮಿಕಂಗೆ ಬಹಳ ತೀವ್ರವಾದ ಜ್ವರ ಬರುತ್ತೆ. ದಿನವೂ ಬಿಸಿಲಿನಲ್ಲಿ ತಿರುಗಿ ವಾಟರ್ ಹೊರೋದ್ರಿಂದ ಆಕೆ ಆರೋಗ್ಯ ಪೂರ್ತಿಯಾಗಿ ಕ್ಷೀಣಿಸುತ್ತದೆ. ಅಮ್ಮ, ಅನಾಮಿಕಂಗೆ ಬಹಳ ಜ್ವರ ಬಂದಿದೆ. ಮೈಯೆಲ್ಲ ಬಿಸಿಯಾಗಿದೆ. ನಿಜಕ್ಕೂ ಮೈ ಸುಡ್ತಾ ಇದೆ. ಮೇಲೆ ಕೂಡ ಏಳಲಾರ್ದೆ ಹೋಗ್ತಾ ಇದ್ದಾಳೆ. ತಲೆ ತಿರುಗ್ತಾ ಇದೆ ಅಂತಾಳೆ. ಅಯ್ಯೋ, ಏನಾಯ್ತು ನನ್ನ ತಾಯಿಗೆ? ನೆನ್ನೆವರೆಗೂ ಚೆನ್ನಾಗಿ ಇದ್ಲಲ್ಲಮ್ಮ. ರಮೇಶು, ಬೇಗ ಡಾಕ್ಟರ್ನ ಕರ್ಕೊಂಬಾ. ನಿಜಕ್ಕೂ ಯಾವತ್ತೂ ಜ್ವರ ಬಂದಿಲ್ಲ ಅನಾಮಿಕಂಗೆ. ಅತ್ತಿಗೆಗೆ ಬಿಸಿಲಲ್ಲಿ ಕೆಲಸ ಮಾಡಿದ್ದಕ್ಕೆ ಬಿಸಿಲಿನ ಜಳ ತಗಲಿದೆ ಅಮ್ಮ. ಆ ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಿದ್ದಕ್ಕೆ ಹೀಗಾಗಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಡಾಕ್ಟರ್ ಅಲ್ಲಿಗೆ ಬಂದು ಅನಾಮಿಕಳನ್ನು ಚೆಕ್ ಮಾಡುತ್ತಾರೆ. ಆಕೆ ಒಳ್ಳೆ ರೆಸ್ಟ್ ಅಗತ್ಯವೆಂದು, ಬಿಸಿಲಿನಲ್ಲಿ ನಿಜಕ್ಕೂ ತಿರುಗಬಾರದು ಎಂದು, ಬಹಳ ವೀಕ್ ಆಗಿದೆ ಎಂದು ಹೇಳಿ ಔಷಧಿ ಕೊಡ್ತಾರೆ. ಅನಾಮಿಕಾ ಬೆಡ್ ರೆಸ್ಟ್ ತೆಗೆದುಕೊಳ್ಳುತ್ತಾಳೆ. ಅನಾಮಿಕಾ ಬಹಳ ಕಷ್ಟಪಡುವ ಹುಡುಗಿ. ಮನೆಯಲ್ಲಿ ಕೆಲಸವೆಲ್ಲ ಆಕೆನೇ ನೋಡ್ಕೋತಾ ಇದ್ಲು. ಈಗ ಏನೋ ಅನಾಮಿಕಂಗೆ ಮೈಯಲ್ಲಿ ಚೆನ್ನಾಗಿಲ್ಲ. ಎಲ್ರು ಸೇರಿ ಆಕೆನ ಜಾಗ್ರತೆಯಾಗಿ ನೋಡ್ಕೋಬೇಕು. ಅನಾಮಿಕಂಗೆ ಏನ್ ಬೇಕೋ ಎಲ್ಲವೂ ನಾವೇ ಕೊಡ್ಬೇಕು. ಹೌದು ಅವನಿ, ಈ ದಿನದಿಂದ ಮನೆಯಲ್ಲಿ ಕೆಲಸವೆಲ್ಲ ನೀನೇ ನೋಡ್ಕೋಬೇಕು. ಅನಾಮಿಕಂಗೆ ನಿಜಕ್ಕೂ ಕೆಲಸ ಹೇಳ್ಬಾರ್ದು. ಆಕೆ ಕಂಪ್ಲೀಟ್ ಆಗಿ ರೆಸ್ಟ್ ತಗೋತಾಳೆ. ಈ ದಿನದಿಂದ ಅಡ್ಗೆ ಕೆಲಸ ಕೂಡ ನೀನೇ ಮಾಡ್ಬೇಕು. ನಾನಾ? ಮನೆಯಲ್ಲಿ ಕೆಲಸವೆಲ್ಲ ನಾನ್ ಮಾಡ್ಬೇಕಾ? ಅಡ್ಗೆ ಕೂಡ ನಾನೇನಾ? ಅತ್ತೆ, ನನಗೆ ಅಡ್ಗೆ ಮಾಡೋದು ಬರಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ನಾನ್ ಹೇಗೆ ಮಾಡ್ತೀನಿ? ಎಲ್ಲ ಒಬ್ಳೆ.
ಬರ್ದೇ ಇದ್ರೆ ಕಲ್ತ್ಕೋ. ಇದುವರೆಗೂ ಅನಾಮಿಕ ಮಾಡಿದ್ದಾಳೆ, ಈಗ ನೀನ್ ಮಾಡ್ಬೇಕು, ತಪ್ಪಲ್ಲ. ಇಷ್ಟರಲ್ಲಿ ವಾಟರ್ ಟ್ಯಾಂಕ್ ಸೌಂಡ್ ಬರುತ್ತೆ. ಹೋಗಿ ಬಿಂದಿಗೆ ತಗೊಂಡು ವಾಟರ್ ತಗೊಂಬ ಹೋಗು. ನೀರಿಲ್ದೇ ಇದ್ರೆ ನಿಜಕ್ಕೂ ನಮ್ಗೆ ದಿನ ಕಳೆಯಲ್ಲ. ಹಾಗೆ ಅನ್ನುತ್ತಲೇ ಅವನೇ ವಾಟರ್ ಟ್ಯಾಂಕ್ ಹತ್ರಕ್ಕೆ ಹೋಗುತ್ತಾಳೆ. ಆದ್ರೆ ಅಲ್ಲಿ ಬಹಳ ಜನವಿರ್ತಾರೆ. ಆ ಬಿಸಿಲಿನಲ್ಲಿ ನಿಂತುಕೊಳ್ಳಲಾರದೆ, ಯಾರನ್ನು ಕೇಳಲಾರದೆ, ನಿಜಕ್ಕೂ ಬಿಂದಿಗೆ ಕೂಡ ಹಿಡ್ಕೊಳ್ಳೋದಕ್ಕೆ ಬರ್ಲಿಲ್ಲ. ಹೆಂಗಸರೆಲ್ಲ ತಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ನೋಡಿ ಇನ್ನು ತನ್ನಿಂದ ಆಗಲ್ಲ ಎಂದು ಬಿಂದಿಗೆಯನ್ನು ಅಲ್ಲೇ ಬಿಟ್ಟು ಖಾಲಿಯಾಗಿ ಮನೆಗೆ ಬರುತ್ತಾಳೆ. ಏನವನಿ ನೀರ್ ತಗೊಂಬಂದಿಲ್ಲ, ಬಿಂದಿಗೆಯಲ್ಲಿ ಖಾಲಿಯಾಗಿ ಬಂದೆ ಯಾಕೆ ಒಳಗೆ? ಅಲ್ಲಿ ಬಹಳ ಜನ ಇದ್ದಾರೆ ಅತ್ತೆ, ಅವರು ನನ್ನನ್ನು ದೂಡಿದ್ರು, ನನ್ನಿಂದಾಗಲ್ಲ. ಆ ಬಿಸಿಲಿನಲ್ಲಿ ನಿಂತ್ಕೊಳ್ಳೋದು ನನ್ನಿಂದಾಗಲ್ಲ, ನಾನು ವಾಟರ್ ತರಲ್ಲ. ಹಾಗೆ ಅವನ ಮನೆಯೊಳಗೆ ಹೋಗಿ ಮಲಗುತ್ತಾಳೆ. ಆ ದಿನ ಮನೆಯಲ್ಲಿ ಒಂದು ಹನಿ ವಾಟರ್ ಕೂಡ ಇಲ್ಲ. ಮಾರನೇ ದಿನ ಬೆಳಗ್ಗೆ ಏಳುವ ಹೊತ್ತಿಗೆ ಮನೆಯಲ್ಲಿ ಪರಿಸ್ಥಿತಿ ಘೋರವಾಗಿ ತಯಾರಾಗಿರುತ್ತೆ. ಏನೇ ಶಾರದಾ, ಬಾತ್ರೂಮ್ ಅಲ್ಲಿ ನೀರೇನಕ್ಕಿಲ್ಲ? ನಾನು ಸ್ನಾನ ಮಾಡ್ಬೇಕು, ನನಗೆ ಹೊರಗಡೆ ಕೆಲಸವಿದೆ. ಅಮ್ಮ, ನನಗೆ ಕೂಡ ಸ್ನಾನಕ್ಕೆ ನೀರಿಲ್ಲ, ಬಟ್ಟೆ ಒಗೆಯೋದಕ್ಕೆ ಕೂಡ ಒಂದು ಹನಿ ನೀಲ. ನಿಜಕ್ಕೂ ಈ ದಿನ ಏನ್ ನಡೀತು? ಏನ್ ಮಾಡೋಣ ರೀ, ನಿನ್ನೆ ಅವನಿ ಒಂದು ಬಿಂದಿಗೆ ನೀರ್ ಕೂಡ ತಂದಿಲ್ಲ. ಮನೆಯಲ್ಲಿರುವ ನೀರೆಲ್ಲ ಆಗಿ ಹೋಗಿದೆ. ನಾನು ಅಡುಗೆ ಮಾಡೋದಕ್ಕೆ ಕೂಡ ನೀರಿಲ್ಲ ಈಗ ಕಿಚನ್ ಅಲ್ಲಿ. ಈಗ ಎಲ್ರು ಹೇಗೆ ಬದುಕ್ಬೇಕು? ಏನೋ ಅವನಿ ನೀರ್ ತರ್ಲಿಲ್ವಾ? ಮತ್ತೆ ಇಷ್ಟು ದಿನ ಅನಾಮಿಕಳ ಜೊತೆ ಸೇರಿ ತಂದೆ ಅಂತ ಹೇಳಿದ್ಲಲ್ಲ, ಈ ದಿನ ಒಂದು ತರಲಾರದೆ ಹೋದ್ಲಾ? ಇಷ್ಟರಲ್ಲಿ ಅನಾಮಿಕ ಜ್ವರದಿಂದ ನಿಧಾನವಾಗಿ ಹೊರಗೆ ಬರುತ್ತಾಳೆ. ಆಕೆ ಮುಖದಲ್ಲಿ ನೀರಸ ಸ್ಪಷ್ಟವಾಗಿ ಕಾಣಿಸುತ್ತೆ. ಅತ್ತೇ, ನಾನು ತಗೊಂಡ್ಬರ್ತೀನಿ ಬಿಡಿ ನೀರು, ನನಗೆ ಈಗ ಸ್ವಲ್ಪ ಚೆನ್ನಾಗೇ ಇದೆ. ನೀವು ಸ್ನಾನ ಮಾಡ್ಬೇಕಲ್ಲ, ನಾನು ಹೇಗೋ ತಗೊಂಡ್ಬರ್ತೀನಿ ಬಿಡಿ. ನೀನ್ ಹೋಗ್ಬೇಡ ಅನಾಮಿಕಾ, ನಿಂಗೆ ಜ್ವರ ಇನ್ನೂ ಕಡಿಮೆ ಆಗಿಲ್ಲ. ನಿಜಕ್ಕೂ ಇಷ್ಟು ದಿನ ನೀವಿಬ್ಬರು ವಾಟರ್ ತಂದಿದ್ದೀರಲ್ಲ, ನೆನ್ನೆ ಒಂದು ದಿನ ತಾರದೇ ಇದ್ರೆ ನೀರ್ ಹೇಗೆ ಹಾಗೆ ಹೋಗುತ್ತೆ? ನನಗೆ ಇಲ್ಲೇನೋ ಭೇದ ಕಾಣಿಸುತ್ತೆ. ಅನಾಮಿಕಾ, ನೀನ್ ನಿಜ ಹೇಳು. ಹೇಳಮ್ಮ ಅನಾಮಿಕಾ, ಇಷ್ಟು ದಿನ ಅವನಿ ನಿನ್ ಜೊತೆ ಸೇರಿ ವಾಟರ್ ತಂದಿಲ್ಲ ಇಲ್ವಾ? ನಿಜ ಹೇಳು, ನನ್ ಮೇಲೆ ಆಣೆ, ಬಚ್ಕೊಳ್ಳದೆ ನಿಜ ಹೇಳ್ಬೇಕು. ಅತ್ತೆ, ಅದು ಅವನಿ ದಿನ ಗೇಟ್ ವರೆಗೆ ಬಂದು ನಿಲ್ತಾ ಇದ್ಲು. ನಾನು ಎಲ್ಲ ಬಿಂದಿಗೆಗಳನ್ನು ದಿನ ವಾಟರ್ ಟ್ಯಾಂಕ್ ಹತ್ರದಿಂದ ಹೊರ್ತಾ ಇದ್ದೆ. ಅವನಿ ಮಾತ್ರ ಒಂದು ಬಿಂದಿಗೆ ನನ್ ಕೈಯಿಂದ ತಗೊಂಡು ಒಳಗಡೆ ತರ್ತಾ ಇದ್ಲು. ಆಕೆ ನಿಜಕ್ಕೂ ವಾಟರ್ ಟ್ಯಾಂಕ್ ಹತ್ರಕ್ಕೆ ಒಂದು ದಿನ ಕೂಡ ಬಂದಿಲ್ಲ ಅತ್ತೆ. ಈ ಮಾತುಗಳನ್ನು ಕೇಳಿದ ಶಾರದಾ ರಮೇಶಿಗೆ ಕೋಪದಿಂದ ಕಣ್ಣಲ್ಲಿ ನೀರ್ ಬರುತ್ತೆ. ಸುರೇಶಂಗೆ ಮಾತ್ರ ತನ್ನ ಹೆಂಡತಿ ಮಾಡಿದ ಕೆಲಸಕ್ಕೆ ತಲೆ ಮೇಲೆ ಹೊಡೆದ ಹಾಗೆ ಅನ್ಸುತ್ತೆ. ಇಷ್ಟರಲ್ಲಿ ಅವನಿ ರೂಮಿಂದ ಹೊರಗೆ ಬರ್ತಾಳೆ. ಅವನಿ, ಇಲ್ಲಿಗ್ ಬಾ. ಇಷ್ಟು ಮೋಸ ಮಾಡಿದ್ಯಾ ನೀನು? ಒಂದು ಬಡ ಮನೆಯ ಹುಡುಗಿ ಆದ್ರಿಂದ ಅನಾಮಿಕಳ ಕೈಯಲ್ಲಿ ದಿನವೂ ಬಿಸಿಲಿನಲ್ಲಿ ಹುಚ್ಚಿ ಹಾಗೆ ನೀರ್ ಹೊರಸಿದ್ಯಾ? ನೀನು ಮಾತ್ರ ಗೇಟ್ ಹತ್ರದಿಂದ ನಾಟಕ ಆಡ್ತಿದ್ಯಾ? ನಿನಗೆ ನಿಜಕ್ಕೂ ಮನಸ್ಸಿದ್ಯಾ? ಇಲ್ಲ, ಕಲ್ಲಿನ ಮನಸ್ಸ ನಿಂದು. ಅತ್ತೆ, ಅದು ನನಗೆ ಬಿಸಿಲು ಹಾಗಲ್ಲ ಅಂತ. ಬಾಯ್ ಮುಚ್ಚು. ನೀನು ಕೋಟೀಶ್ವರ ಮಗಳಾಗಿರ್ಬೋದು, ಆದ್ರೆ ಈ ಮನೆಗೆ ನೀನು ಸೊಸೆನೇ ಅಲ್ವಾ? ಅನಾಮಿಕಂಗೆ ಮೈಯಲ್ಲಿ ಚೆನ್ನಾಗಿ ಇಲ್ದಿದ್ದಕ್ಕೆ ಮೂಲ ಕಾರಣ ನೀನೇ. ಆಕೆ ನಿನಗಾಗಿ ಕೂಡ ಕಷ್ಟಪಟ್ಟು ಆ ಸುಡುವ ಬಿಸಿಲಿನಲ್ಲಿ ನೀರ್ ಹೊದಿದ್ದಾಳೆ. ಈಗ ಮನೆಯಲ್ಲಿ ಸ್ನಾನಕ್ಕೆ ಕೂಡ ನೀರಿಲ್ಲ. ಇದೆಲ್ಲಕ್ಕೂ ಕಾರಣ ನಿನ್ನ ಸೋಂಬೇರಿತನ, ನಿನ್ನ ಗರ್ವ. ಅವನಿ, ನೀನು ಮಾಡಿದ್ದು ಬಹಳ ತಪ್ಪು. ಇನ್ನೊಬ್ಬರ ಹತ್ರ ಕೆಲಸ ಮಾಡಿಸಿ ನೀನ್ ಹೆಸರು ತಗೊಳ್ಳೋದಂದ್ರೇನು? ನೀನು ಶ್ರೀಮಂತಳಾದ್ರೆ ಏನ್ ಲಾಭ? ನಿನಗೆ ಹ್ಯುಮ್ಯಾನಿಟಿ ಇಲ್ಲ. ಅತ್ತಿಗೆ ಬಗ್ಗೆ ಒಂದಿನವಾದ್ರೂ ಆಲೋಚಿಸಿಲ್ವಾ ನೀನು? ಅಮ್ಮ, ದುಡ್ಡಿದ್ರೆ ಮನುಷ್ಯರಾಗಲ್ಲಮ್ಮ, ಒಳ್ಳೆ ಮನಸ್ಸಿರ್ಬೇಕು. ಅನಾಮಿಕಳಿಗಿರುವ ಒಳ್ಳೆತನ ನಿನ್ನ ದುಡ್ಡಿನಿಂದ ಬಂದಿಲ್ಲ, ನೀನು ಮಾಡಿದ ಮೋಸದಿಂದ ಈ ದಿನ ಕುಟುಂಬವೆಲ್ಲ ದುಃಖ ಪಡ್ತಾ ಇದೆ. ಈ ದಿನದಿಂದ ಅನಾಮಿಕ ಒಂದು ಕೆಲಸನೂ ಮಾಡಲ್ಲ. ಪೂರ್ತಿ ಗುಣವಾಗುವವರೆಗೂ ಮನೆ ಕೆಲಸ ಎಲ್ಲ ನೀನೇ ಮಾಡು. ವಾಟರ್ ಟ್ಯಾಂಕ್ ಬಂದಿದೆ, ಎಲ್ಲ ಬಿಂದಿಗೆ ತಗೊಂಡೋಗು, ನೀರು ನೀನೇ ತಗೊಂಬಾ. ಇಲ್ಲಾರೆ ನೀನು ತವ್ರ ಮನೆಗೆ ಹೋಗ್ಬೋದು. ನಾನು ಮಾತ್ರ ನಿನ್ನನ್ನ ಕ್ಷಮಿಸಲ್ಲ. ಹೋಗಿ ನೀರು ತಗೊಂಬಾ. ಅದನ್ನು ಕೇಳುತ್ತಲೇ ಅವನಿಗೆ ಈಗ ಪರಿಸ್ಥಿತಿ ಅರ್ಥವಾಗುತ್ತದೆ. ತನ್ನ ಗಂಡ ಕೂಡ ತನ್ನನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಮನೆಯಲ್ಲಿ ಎಲ್ಲರೂ ತನ್ನನ್ನು ಅಸಹಿಸಿಕೊಳ್ತಾ ಇದ್ದಾರೆ. ತಪ್ಪದೆ ಅಳುತ್ತಾ ಬಿಂದಿಗೆ ತಗೊಂಡು ಹೊರಗೆ ಹೋಗುತ್ತಾಳೆ ಅವನಿ. ವಾಟರ್ ಟ್ಯಾಂಕ್ ಹತ್ರ ಜನ ತಳ್ಳಿಕೊಳ್ಳುತ್ತಾ ಬಿಸಿಲಲ್ಲಿ ಒದ್ದಾಡುತ್ತಾ ಕಷ್ಟಪಟ್ಟು ವಾಟರ್ ಬಿಂದಿಗೆಯನ್ನು ಹೊತ್ತುಕೊಂಡು ಮನೆಗೆ ಬರ್ತಾಳೆ. ಒಂದೊಂದು ಬಿಂದಿಗೆ ಎತ್ಕೊಂಡು ಬರ್ತಾ ಇದ್ರೆ ಆಕೆಗೆ ಪ್ರಾಣ ಹೋದ ಹಾಗೆ ಅನಿಸುತ್ತದೆ. ಕೈಗಳು ಕಂದಿ ಹೋಗುತ್ತದೆ. ಆ ದಿನವೆಲ್ಲ ಆಕೆ ಮನೆಯಲ್ಲಿ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡುತ್ತಾಳೆ. ರಾತ್ರಿಗೆ ಆಕೆಗೆ ನೋವಿನಿಂದ ಅಳು ಬರುತ್ತೆ. ನನಗೀಗ ಅರ್ಥವಾಯ್ತು ಅನಾಮಿಕ, ನಾನು ದಿನ ಒಂದ್ ಬಿಂದಿಗೆ ಹೊತ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರೆ ನೀನು ದಿನ ಆ ಬಿಸಿಲಿನಲ್ಲಿ ಎಲ್ಲ ನೀರು ಹೇಗೆ ಹೊತ್ತಿಯೋ, ನಿನ್ನ ಕಷ್ಟ ನಂಗೆ ತಿಳಿದಿಲ್ಲ. ನಾನು ನನ್ನ ಗರ್ವದಿಂದ ನಿನ್ನ ಬಹಳ ಕೀಳಾಗಿ ನೋಡ್ದೆ, ನಿನ್ನ ಕೆಲಸದವಳಿಗಿಂತ ಕೀಳಾಗಿ ನೋಡ್ದೆ. ನನ್ನನ್ನು ಕ್ಷಮಿಸೋ ಅನಾಮಿಕ, ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪು. ಅಳಬೇಡ ಅವನಿ, ನಾವು ಈ ಮನೆ ಸೊಸೆಂದ್ರು. ನಾವು ಕಲೆತು ಬೆರೆತು ಇದ್ದರೆ ಯಾವ ಕೆಲಸವಾದ್ರೂ ಈಸಿಯಾಗಿ ಮಾಡ್ಬೋದು. ದುಡ್ಡು, ಬಡತನ ಇವೆಲ್ಲ ಹೊರಗೆ ಮಾತ್ರನೇ, ಮನೆಯಲ್ಲಿ ನಾವೆಲ್ಲರೂ ಒಬ್ರೇ.
ನೀನು ಬದಲಾಗಿದ್ಯಾ, ನನಗದೇ ಸಾಕು. ಆ ದಿನದಿಂದ ಅವನಿಯಲ್ಲಿ ಬಹಳ ಬದಲಾವಣೆ ಬರುತ್ತದೆ. ತನ್ನ ಗರ್ವವೆಲ್ಲ ಬಿಡುತ್ತಾಳೆ. ಅನಾಮಿಕಂಗೆ ಮೈಯಲ್ಲಿ ಚೆನ್ನಾಗೋದಕ್ಕೆ ಬಹಳ ಸೇವೆ ಮಾಡುತ್ತಾಳೆ. ದಿನವೂ ವಾಟರ್ ಟ್ಯಾಂಕ್ ಬಂದಾಗ ಅವನೇ ಹೋಗಿ ವಾಟರ್ ತರ್ತಾ ಇದ್ಲು. ಕೆಲ ದಿನಕ್ಕೆ ಅನಾಮಿಕಂಗೆ ಪೂರ್ತಿಯಾಗಿ ಗುಣವಾಗುತ್ತೆ. ಆಗ ಮನೆಯ ಕೆಲಸಗಳನ್ನೆಲ್ಲ ಕಲಿತು ಹಂಚಿಕೊಂಡು ಜೀವನ ಸಾಗಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಪ್ರಸಾದ್ ಶಾರದಾ ಅವರ ಕುಟುಂಬ ಬಹಳ ದೊಡ್ಡದು. ಆದರೆ ಅವರ ಆರ್ಥಿಕ ಪರಿಸ್ಥಿತಿ ಮಾತ್ರ ಬಹಳ ಇಳಿದು ಹೋಗಿರುತ್ತದೆ. ಪ್ರಸಾದ್ ಮಾಡಿದ ಸಾಲದಿಂದ ವ್ಯವಸಾಯ ಸರಿಯಾಗಿ ಸಾಗದೆ ಸಾಲಗಳು ಹೆಚ್ಚಾಗಿ ಹೋಗಿರುತ್ತದೆ. ಅದೇ ದುಃಖ, ಅದೇ ಗಾಬರಿ ಪ್ರಸಾದನಿಗೆ. ಸಾಲದವರು ಮನೆಗೆ ಬಂದು ಜಗಳ ಮಾಡುತ್ತಿರುವ ಪರಿಸ್ಥಿತಿ. ಒಂದು ದಿನ ಶಾರದಾ ಕಣ್ಣೀರಿನಿಂದ ಪ್ರಸಾದನ ಹತ್ರ ಹೀಗಂತಾಳೆ, ಏನು ಅಂದ್ರೆ ಈ ಸಾಲದವರು ದಿನಾನು ಮನೆಗ್ ಬಂದು ಕೇಳ್ತಾ ಇದ್ರೆ ನನಗ್ ತುಂಬಾ ಅವಮಾನ ಆಗ್ತಾ ಇದಾರಿ. ನಮ್ಮ ಮಕ್ಕಳು ಎಷ್ಟು ಕಷ್ಟಪಟ್ಟರು ಆ ಬಡ್ಡಿ ಕಟ್ಟೋದಕ್ಕೆ ಸಹಿ ಹೋಗ್ತಾ ಇಲ್ಲ. ನಿಜಕ್ಕೂ ನಾವು ಈ ಸಾಲದಿಂದ ಯಾವಾಗ ಹೊರಗ್ ಬರ್ತೀವೋ ಏನೋ. ನನ್ಗಂತೂ ಸಾಕಾಗಿ ಹೋಗ್ತಾ ಇದೆ. ನಾನಂತೂ ಇನ್ನೂ ತಡ್ಕೊಳಕ್ಕಾಗಲ್ಲ. ನಾನಂತೂ ಏನ್ ಮಾಡ್ಬಲ್ಲೆ ಶಾರದಾ, ನನ್ ಕೈಯಲ್ಲೇನಿದೆ. ಕಾಲ ಕಲಿತು ಬರ್ದೇ ಇರೋದ್ರಿಂದ ಬೆಳೆಯಲ್ಲಿ ನಷ್ಟ ಹೋದ್ವಿ. 3 ಮಕ್ಕಳು ಕೂಡ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಈ ಸಾಲದ ಭೂತ ನಮ್ಮನ್ ಬಿಡ್ತಾ ಇಲ್ಲ. ನನಗ್ ಕೂಡ ತುಂಬಾ ಭಯವಾಗ್ತಾ ಇದೆ. ಕಡೆಗೆ ನಮ್ಮನೆ ಕೂಡ ಮಾರ್ಬೇಕಾಗಿ ಬರುತ್ತೋ ಏನೋ ಅಂತ. ನಾನು ಬದುಕಿರುವಾಗಲೇ ನಮ್ಮನೆಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಶಾರದಾ. ಮಾವಯ್ಯ, ನೀವು ಹಾಗೆ ಅಧೈರ್ಯ ಪಡಬೇಡಿ. ಕಷ್ಟ ಬಂದಾಗ ಎಲ್ಲರೂ ಸೇರಿ ಎದುರಿಸೋಣ. ನೀವು ಅತ್ತೆ ಹೀಗೆ ದುಃಖ ಪಟ್ರೆ ನಾವು ತಡಿಲಾರೆವು. ನಾವು ಬದುಕಿರುವಾಗ ಮನೆ ಮಾರುವವರೆಗೂ ಯಾಕೆ ಹೋಗುತ್ತೆ ಹೇಳಿ? ನಾವಿದ್ದೀವಲ್ಲ. ಹೌದು ಮಾವಯ್ಯ, ಅನಾಮಿಕಾ ಅಕ್ಕ ಹೇಳಿದ್ದು 100% ನಿಜ. ನಾವೆಲ್ಲರೂ ಕಲಿತಿದ್ದೀವಿ. ಅದೇ ನಮ್ಮ ಬಲ. ಈ ದಿನ ಅಲ್ದೇ ಇದ್ರೆ ನಾಳೆ ಆದ್ರೂ ನಮ್ಮ ಕಷ್ಟಗಳು ತಿರಿ ಹೋಗುತ್ತೆ. ನೀವು ಧೈರ್ಯವಾಗಿರಿ. ದಿನವೂ ಅಳ್ತಾ ಕುತ್ಕೊಂಡ್ರೆ ಏನು ಲಾಭ? ಏನಾದ್ರೂ ದಾರಿ ಹುಡುಕ್ಬೇಕು. ಅತ್ತೆ, ನೀವು ಅನ್ನ ತಿಂದು ತುಂಬಾ ಹೊತ್ತಾಗಿದೆ. ಬನ್ನಿ, ಸ್ವಲ್ಪ ಅನ್ನ ತಿನ್ನುವರಂತೆ. ನೀವು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಮನೇಲಿ ಯಾರಿಗೂ ಪ್ರಶಾಂತತೆ ಇರಲ್ಲ. ಆಗಿಂದ ನೋಡ್ತಾ ಇದ್ದೀನಿ, ಒಂದು ತುತ್ತು ಕೂಡ ಮುಟ್ಟಿಲ್ಲ. ನನಗೆ ಹಸುವೆ ಇಲ್ಲಮ್ಮ ಅಂಜಲಿ. ಮನೆಯಲ್ಲಿ ತರಕಾರಿ ತರೋದಕ್ಕೂ ದುಡ್ಡಿಲ್ಲ. ಹಸಿ ಮೆಣಸಿನ್ಕಾಯಿ ಪಚ್ಚಡಿ ಜೊತೆ ಎಷ್ಟು ಹೊತ್ತು ಅಂತ ತಿಂತೀವಿ. ಮಕ್ಕಳು ಕೂಡ ಸರಿಯಾಗಿ ಅನ್ನ ತಿನ್ನದೆ ಸಣ್ಣಗಾಗ್ತಾ ಇದ್ದಾರೆ. ಅದನ್ನ ನೋಡ್ತಾ ಇದ್ರೆ ಕರುಳು ಚುರುಕನ್ನುತ್ತೆ. ಅಡಿಗೆ ಮನೆ ಹತ್ರ ಅಡಿಗೆ ಪಾತ್ರೆಗಳು ಖಾಲಿಯಾಗಿದೆ. ಅಮ್ಮ, ನೀನ್ ಹಾಗೆ ದುಃಖ ಪಡಬೇಡ. ನಾವಿದ್ದೀವಲ್ಲ. ಈ ದಿನ ಅಡಿಗೆ ಇಲ್ಲ ಅಂತ ನೀನು ದಿಗ್ಲು ಪಡಬೇಡ. ನಾನು ಸುರೇಶ್ ಅರುಣನ ಜೊತೆ ಸೇರಿ ನಮ್ಮೂರಿನ ಪಕ್ಕದಲ್ಲಿರುವ ಕೆರೆ ಹತ್ರ ಏನಾದ್ರೂ ಸಿಕ್ಕುತ್ತೋ ನೋಡ್ತೀವಿ. ಅಲ್ಲಿ ಮೀನುಗಳು, ಏಡಿಗಳು ಬಹಳ ಸಿಕ್ಕುತ್ತೆ ಅಂತ ಕೇಳಿದೀನಿ. ಹೌದು ಅಮ್ಮ, ಆ ಕೆರೆಯಲ್ಲಿ ಏಡಿಗಳು ತುಂಬಾ ಇದೆ ಅಂತ ಮೊನ್ನೆ ಯಾರು ಹೇಳಿದ್ರು. ನಾವು ಹೋಗಿ ಒಂದು ದೊಡ್ಡ ಬಲೆ ಹಾಕಿ ತರ್ತೀವಿ. ಈ ದಿನ ರಾತ್ರಿಗೆ ಒಳ್ಳೆ ಊಟ ಮಾಡೋಣ. ನೀನು ಕಣ್ಣೋರ್ಸ್ಕೋ. ಈ ಹೊತ್ತು ಒಳ್ಳೆ ಸಾರಿನಿಂದ ನಾವು ಹೊಟ್ಟೆ ತುಂಬಾ ತಿಂತೀವಿ. ಅಮ್ಮ, ನೀನು ನಗ್ತಾ ಇದ್ರೆ ಮನೆಗೆ ಕಳೆ. ನೀನು ಅಳ್ತಾ ಇದ್ರೆ ನಾವು ತಡಿಲಾರೆವು. ನಾನು ಈಗ್ಲೇ ಹೋಗಿ ಬಲೆ ತರ್ತೀನಿ. ಅಣ್ಣಯ್ಯ, ನೀವು ಕೂಡ ಬನ್ನಿ. ಬೇಗ ಹೋಗಿ ಕತ್ತಲಾಗೋದ್ರೊಳಗೆ ಮನೆಗೆ ಬರೋಣ. ಹಾಗೆ 3 ಮಕ್ಕಳು ಅವರ ತಾಯಿಯ ದುಃಖ ನೋಡಲಾರದೆ ಆ ಊರಿನ ಪಕ್ಕದಲ್ಲಿರುವ ಕೆರೆಗೆ ಹೊರಡುತ್ತಾರೆ. ಅಲ್ಲಿ ಬಹಳ ಹೊತ್ತು ಕಷ್ಟಪಟ್ಟು ಕೆಸರಿನೊಳಗೆ ಇಳಿದು ಒಂದು ದೊಡ್ಡ ಚೀಲದ ತುಂಬಾ ಏಡಿಗಳನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾರೆ. ಅವರು ಮನೆಗೆ ಬರುವಾಗ ಆಗಲೇ ಕತ್ತಲೆ ಆಗಿರುತ್ತದೆ. ಅನಾಮಿಕಾ, ಇಲ್ಲಿ ಬಾ. ಇಲ್ಲಿ ನೋಡು, ನಾವೇನ್ ತಂದಿದೀವಿ. ಈ ದಿನ ಮನೆಯಲ್ಲಿ ಹಬ್ಬನೋ ಹಬ್ಬ. ಬಂದ್ರೇನ್ರಿ? ಏನಾದ್ರೂ ಸಿಕ್ತಾ? ಅನಾಮಿಕಾ ಚೀಲ ನೋಡಿ ಹೀಗಂತಾಳೆ, ಅಮ್ಮೋ, ಇಷ್ಟೊಂದು ಏಡಿಗಳ? ಏಕದಮ್ ಚೀಲ ತುಂಬಾ ತಂದಿದ್ದೀರಾ? ಇದು ತುಂಬಾ ದೊಡ್ಡದು, ತುಂಬಾ ಚೆನ್ನಾಗಿದೆಯೇ? ಹೌದು ಅತ್ತಿಗೆ, ಕೆರೆಯಲ್ಲಿ ಈ ದಿನ ತುಂಬಾ ಸಿಕ್ಕಿತು. ನಾವು 3 ಒಂದೊಂದು ದಿಕ್ಕಿಗೆ ಹೋಗಿ ತಂದಿದೀವಿ. ನಾವೆಲ್ಲರೂ ಹೊಟ್ಟೆ ತುಂಬಾ ತಿನ್ಬಹುದು. ಅವನಿ, ಎಲ್ಲಿದ್ಯಾ? ಬಾ, ಬಂದು ಈ ಏಡಿಗಳನ್ನ ಶುಭ್ರ ಮಾಡೋದಕ್ಕೆ ಸಹಾಯ ಮಾಡು. ಇನ್ನೂ ಕೆಲವು ಬದುಕೆ ಇದ್ದಾವೆ, ಜಾಗ್ರತೆ. ಬಂದಿರಿ. ಅಮ್ಮೋ, ಇಷ್ಟು ದೊಡ್ಡದಿದೆ. ಈ ದಿನ ರಾತ್ರಿಗೆ ಒಳ್ಳೆ ಔತಣ ಅನ್ನೋ ಮಾತು. ನಾನು ನೀರು ಬಿಸಿ ಮಾಡ್ತೀನಿ, ಬೇಗ ಕ್ಲೀನ್ ಮಾಡ್ಬೋದು. ಅಕ್ಕ, ನಾನು ಕೂಡ ಬರ್ತೀನಿ. 3 ಸೇರಿ ಬೇಗ ಕ್ಲೀನ್ ಮಾಡೋಣ. ಆಮೇಲೆ ಒಳ್ಳೆ ಸಾರು ಮಾಡೋಣ. ಹುಳಿ ಘಮಘಮ ಅನ್ಬೇಕು ಇವತ್ತು. ಅಮ್ಮ, ಏನಮ್ಮಂದ್ರ ಏಡಿಗಳ ಸಾರು ಮಾಡ್ತಾ ಇದ್ದೀರಾ? ನನಗೆ ತುಂಬಾ ಇಷ್ಟ ಅಮ್ಮ. ಆದ್ರೆ ಮನೇಲಿ ಮಸಾಲೆ ಎಲ್ಲ ಇಲ್ವಲ್ಲಮ್ಮ. ಹುಣಸೆ ಹಣ್ಣು ಕೂಡ ಸ್ವಲ್ಪನೇ ಇದೆ. ಹೇಗೆ ಮಾಡ್ತೀರಮ್ಮ ಇಷ್ಟೊಂದು ಏಡಿಗಳಿಗೆ? ರುಚಿ ಬರುತ್ತಾ ನಿಜಕ್ಕೂ? ಅತ್ತೆ, ನೀವೇನು ಗಾಬರಿ ಆಗ್ಬೇಡಿ.
ನನ್ನ ಹತ್ರ ಸ್ವಲ್ಪ ಹುಣಸೆ ಹಣ್ಣು ಎತ್ತಿಟ್ಟಿದ್ದೀನಿ. ಮಸಾಲೆಗಳು ಎಲ್ಲ ನಾನು ಕಲ್ಲಲ್ಲಿ ರುಬ್ಬಿ ತಯಾರು ಮಾಡ್ಕೋತೀನಿ. ನೀವು ಕೂತ್ಕೊಳ್ಳಿ. ನಿಮ್ಮ ಸೊಸೆ ಕೈ ಅಡುಗೆ ಹೇಗಿರುತ್ತೋ ನಿಮ್ಗೆ ಗೊತ್ತಲ್ಲ. ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಚ್ತೀನಕ್ಕ. ಏಡಿಗಳ ಸಾಂಬಾರಲ್ಲಿ ಈರುಳ್ಳಿ ಹೆಚ್ಚಾಗಿ ಹಾಕಿದ್ರೆ ಸಾರು ಗಟ್ಟಿಯಾಗಿ ಬರುತ್ತೆ. ಗ್ರೇವಿ ಕೂಡ ಎಲ್ಲರಿಗೂ ಸರಿ ಹೋಗುತ್ತೆ. ನಾನು ಒಲೆ ಮೇಲೆ ಉರಿ ಇಡ್ತೀನಿ. ದೊಡ್ಡ ಪಾತ್ರೆಯಲ್ಲಿ ಮಾಡೋಣ, ಏಕೆಂದ್ರೆ ಏಡಿಗಳು ತುಂಬಾ ಇದೆ ಅಲ್ವಾ, ಮತ್ತೆ ಎಲ್ರಿಗೂ ಸರಿ ಹೋಗ್ಬೇಕು. ಹಾಗೆ ಬಿಸಿ ಬಿಸಿಯಾಗಿತ್ತೆ ಅಂದ್ರೆ ಆ ಮಜಾನೇ ಬೇರೆ. ಹಾಗೆ ಅಂದುಕೊಳ್ಳುತ್ತಾ ಮೂವರು ಸೊಸೆಯರು ಸೇರಿ ಬಹಳ ಸಹನೆಯಿಂದ ಪ್ರೇಮದಿಂದ ಆ ಏಡಿಗಳನ್ನ ಶುಭ್ರ ಮಾಡುತ್ತಾರೆ. ಅನಾಮಿಕಾ ಮಸಾಲೆಯನ್ನು ಅರೆದು ಹುಣಸೆ ಹಣ್ಣಿನ ರಸ ತೆಗೆದು ಅದ್ಭುತವಾದ ಏಡಿಗಳ ಸಾಂಬಾರು ಮಾಡುತ್ತಾಳೆ. ಮನೆಯೆಲ್ಲ ಆ ಸಾಂಬಾರ್ ವಾಸನೆಯಿಂದ ತುಂಬಿ ಹೋಗುತ್ತೆ. ಕುಟುಂಬವೆಲ್ಲ ಒಂದು ಕಡೆ ಕೂತ್ಕೊಂಡು ಊಟಕ್ಕೆ ಸಿದ್ಧವಾಗುತ್ತಾರೆ. ಆಹಾ, ಏನು ವಾಸನೆ ಅಮ್ಮ! ನನ್ ಹೊಟ್ಟೆ ತುಂಬ ಹೋಯ್ತು ಈ ವಾಸನೆಗೆ. ತುಂಬಾ ದಿನದ ನಂತರ ಮನೆಯಲ್ಲಿ ಒಂದು ಒಳ್ಳೆ ಸಾರಿನ ವಾಸನೆ ಬರ್ತಾ ಇದೆ. ಅನಾಮಿಕಾ, ನಿನ್ನ ಕೈಯಲ್ಲಿರುವ ಮಹಾತ್ಮನೇ ಬೇರೆ ಅಮ್ಮ. ನಾನ್ ಹೇಳಿಲ್ವಪ್ಪ ಈ ದಿನ ಒಳ್ಳೆ ಊಟ ಮಾಡ್ತೀವಿ ಅಂತ. ಅನಾಮಿಕಾ ಅಡಿಗೆ ಮಾಡಿದ್ರೆ ಆ ರುಚಿನೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ನಿಜಕ್ಕೂ ಆ ವಾಸನೆ ನೋಡ್ತಾ ಇದ್ರೆ ಹಸುವೆ ಇನ್ನೂ ಹೆಚ್ಚಾಗಿ ಹೋಗುತ್ತೆ. ಹೌದು ಅಪ್ಪ, ಅವನಿಗೆ ಕೂಡ ಬಹಳ ಸಹಾಯ ಮಾಡಿದಳೆ, ಅದಕ್ಕೆ ಇಷ್ಟು ಬೇಗ ಆಗಿ ಹೋಗಿದೆ. ಇಲ್ಲ ಅಂದ್ರೆ ಆ ಏಡಿಗಳನ್ನ ತೊಳೆಯೋದಕ್ಕೆ ರಾತ್ರಿ ಆಗ್ತಾ ಇತ್ತು. ಅಂಜಲಿ ಕೂಡ ಒಲೆ ಹತ್ರ ಕುತ್ಕೊಂಡು ಉರಿ ಸರಿಯಾಗಿ ನೋಡ್ಕೊಂಡಿದ್ದಾಳೆ. ಬೇಗ ಬಡಿಸ್ಬಿಡಿ ಅತ್ತಿಗೆ, ತಡಿಲಾರ್ದೆ ಹೋಗ್ತಾ ಇದೀವಿ ಹಸುವೆನ. ಬೇಗ ಬಡಿಸ್ರಮ್ಮ, ಹಸುವೆಯಿಂದ ಹೊಟ್ಟೆ ಒಣಗೋಗ್ತಾ ಇದೆ. ತಗೊಳ್ಳಿ ಅತ್ತೆ, ನಿಮಗೆ ಇದು ಬಿಸಿ ಬಿಸಿ ಅನ್ನದಲ್ಲಿ ಈ ಏಡಿಗಳ ಸಾರು ಹಾಕೊಂಡು ತಿನ್ನಿ. ಮಾವಯ್ಯ, ನಿಮಗೆ ಕೂಡ. ಚೂರುಗಳು ತುಂಬಾ ಚೆನ್ನಾಗಿ ಕುದ್ದಿದೆ. ಹುಣಸೆ ಹಣ್ಣಿನ ರಸ ಅಂತೂ ತುಂಬಾ ಚೆನ್ನಾಗಿ ಹಿಡಿದಿದೆ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಸೇರಿ ಊಟ ಮಾಡುತ್ತಾ ಇರ್ತಾರೆ. ಆ ಹುಳಿಯ ರುಚಿ ನೋಡಿ ಎಲ್ಲರ ಬಾಯಲ್ಲಿ ನೀರು ಹರಿದು ಬರುತ್ತದೆ. ಎಷ್ಟೋ ಆನಂದದಿಂದ ತೃಪ್ತಿಯಿಂದ ತಿನ್ನುತ್ತಾರೆ. ಬಹಳ ದಿನದ ನಂತರ ಆ ದಿನ ಎಲ್ಲರ ಮುಖದಲ್ಲಿ ಸಂತೋಷ ಕಾಣಿಸುತ್ತದೆ. ಆದರೆ ಅವರು ಮಾಡಿದ ಸಾಂಬಾರು ಮಾತ್ರ ಅರ್ಧಕ್ಕಿಂತ ಹೆಚ್ಚಾಗಿ ಉಳಿದು ಬಿಡುತ್ತದೆ. ಅಕ್ಕ, ಸಾಂಬಾರ್ ರುಚಿ ಮಾತ್ರ ಸಖತ್ತಾಗಿದೆ, ಆದ್ರೆ ನೋಡು ಇನ್ನು ದೊಡ್ಡ ಪಾತ್ರೆಯಲ್ಲಿ ತುಂಬಾ ಹುಳಿ ಮಿಕ್ಕೋಗಿದೆ. ನಾವೆಲ್ಲರೂ ಹೊಟ್ಟೆ ತುಂಬಾ ತಿಂದಿದೀವಿ, ಆದ್ರೂ ಇನ್ನೂ ಇಷ್ಟು ಮಿಕ್ಕಿದೆ. ನಾಳೆಗಿದು ಹಾಳಾಗೋಗುತ್ತೆ ಏನೋ, ಇಲ್ಲಾಂದ್ರೆ ಟೇಸ್ಟ್ ಕೂಡ ಬದಲಾಗಬಹುದು. ಹೌದು ಅಕ್ಕ, ಏಡಿಗಳು ಹೆಚ್ಚಾಗಿದೆ ಅಂತ ನಾವು ಬಹಳ ಹೆಚ್ಚಾಗಿ ಮಾಡಿಬಿಟ್ವಿ. ಈಗ ಇದನ್ನ ಏನ್ ಮಾಡೋಣ? ಬಿಸಾಕಕ್ಕಾಗಲ್ವಲ್ಲ, ಎಷ್ಟೋ ಕಷ್ಟಪಟ್ಟು ತಂದ ಆಹಾರ. ಯಾರಿಗಾದ್ರೂ ಕೊಡೋಣ ಅಂದ್ರೆ ಈ ರಾತ್ರಿ ಹೊತ್ತು ಯಾರು ತಿಂತಾರೆ? ನನ್ಗೊಂದು ಆಲೋಚನೆ ಬಂತು. ಈ ಬಿಸಿ ಬಿಸಿ ಏಡಿಗಳ ಸಾರನ್ನ ನಾವು ಏನಕ್ಕೆ ಪಕ್ಕದ ಊರಿನಲ್ಲಿ ತಗೊಂಡೋಗಿ ಮಾರಬಾರ್ದು? ನಾವು ಇಷ್ಟು ರುಚಿಯಾಗಿ ಮಾಡಿದೀವಲ್ಲ, ಜನವಂತೂ ಖಚಿತವಾಗಿ ಇಷ್ಟಪಡ್ತಾರೆ. ಏನಂತ ಇದೆಯಮ್ಮ ಅನಾಮಿಕಾ? ನಾವು ಅಡುಗೆ ಮಾಡಿ ಹೊರಗೆ ಮಾರೋದಾ? ಇದು ಯಾವತ್ತೂ ನಡಿಲಿಲ್ಲಮ್ಮ ನಮ್ಮ ಮನೆಯಲ್ಲಿ. ಇದು ಯಾವತ್ತೂ ಆಗಲ್ಲ ಬಿಡು. ಯಾರಾದ್ರೂ ನೋಡಿದ್ರೆ ಏನಂದ್ಕೋತಾರೆ? ಹಳ್ಳಿಯಲ್ಲಿ ಹೆಂಗಸ್ರೆ ಹೋಗಿ ಸಾರು ಮಾರೋದೇನು ಅಂತ ಅಂದ್ಕೊಳ್ಳಲ್ವಾ? ನಾನಂತೂ ಯಾವತ್ತೂ ನೋಡಿಲ್ಲಮ್ಮ. ಅತ್ತೆ, ತಪ್ಪೇನಿದೆ ಅದರಲ್ಲಿ? ನಾವು ಕಷ್ಟಪಟ್ಟು ತಿಂಡಿ ಮಾರ್ತಾ ಇದ್ದೀವಿ, ಯಾರತ್ರ ಬೇಡ್ಕೋತಾ ಇಲ್ವಲ್ಲ. ಈ ಹುಳಿ ರುಚಿ ತುಂಬಾ ಚೆನ್ನಾಗಿದೆ. ಪಕ್ಕದ ಊರಿನಲ್ಲಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳ್ಳೋರು, ಕೂಲಿಗಳು, ಫ್ಯಾಕ್ಟ್ರಿ ಕೆಲಸದವರು ಬಹಳ ಜನ ಇರ್ತಾರೆ. ಅವರಿಗೆ ಇಷ್ಟು ರುಚಿಯಾಗಿ ಅಡ್ಗೆ ಮಾಡುವ ಸಹನೆ ಇರೋದಿಲ್ಲ. ಅವರಿಗೆ ಒಳ್ಳೆ ಸಾರು ಕೊಟ್ರೆ ನಮಗೆ ದುಡ್ಡು ಬರುತ್ತೆ. ಅತ್ತೆ, ಅನಾಮಿಕಾ ಅಕ್ಕ ಹೇಳಿದ್ದು 100% ನಿಜ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಸಾಲದವರು ದಿನವೂ ಮನೆಗೆ ಬಂದು ಜಗಳ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಭಯಪಡೋದಕ್ಕಿಂತ, ಹೀಗೆ ದುಃಖ ಪಡೋದಕ್ಕಿಂತ ಒಂದು ಚಿಕ್ಕ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೀರಾ? ನಮ್ಗೆ ಸ್ವಲ್ಪ ಆದಾಯ ಬಂದ್ರು ಕಷ್ಟ ತೀರುತ್ತಲ್ಲ. ಹೌದು ಅತ್ತೆ, ನಾಳೆ ಬೆಳಿಗ್ಗೆ ಮತ್ತೆ ಅವರು ಇಬ್ಬರು ಭಾವಂದರು ಹೋಗಿ ಏಡಿಗಳು ತರ್ತಾರೆ. ನಾವು ಮೂವರು ಸೇರಿ ಇನ್ನು ದೊಡ್ಡ ಮಾತ್ರದಲ್ಲಿ ಈ ಹುಳಿ ತಯಾರು ಮಾಡ್ತೀವಿ. ಆ ಪಕ್ಕದ ಊರಿಗೆ ಹೋಗಿ ಮಾರ್ಕೊಂಡು ಬರ್ತೀವಿ. ನಮಗೆ ಬಂದ ಲಾಭದಿಂದ ಸಾಲ ತೀರಿಸಬಹುದು. ನಾವಂತೂ ನಿಮ್ಗೆ ಜೊತೆಯಾಗಿರ್ತೀವಲ್ಲ, ಎಂತಹ ಕಷ್ಟವಾದ್ರೂ ನಾವು ಮಾಡ್ತೀವಿ. ಶಾರದಾ, ಸೊಸರ್ ಹೇಳೋದು ನಿಜಾನೇ ಅಲ್ವಾ? ನಮ್ಮ ಈಗೋ ನಾಚಿಕೆ ಪಕ್ಕಕ್ಕಿಟ್ರೆ ಒಳ್ಳೆ ದಾರಿಯಲ್ಲೇ ನಡೆಯೋಣ. ನಮ್ಮ ಸೊಸೆಯರು ಎಷ್ಟು ಬುದ್ಧಿವಂತರೋ ನೋಡು. ಇವೇನಲ್ಲೂ ಜೂಡು, ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ಕೆಟ್ಟ ಕೆಲಸ ಮಾಡಿದ್ರೆ ನಾಚಿಕೆ ಪಡ್ಬೇಕು ಹೊರತು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾಚಿಕೆ ಏನಕ್ಕೆ? ಅನಾಮಿಕಾ, ನಿನ್ನ ಆಲೋಚನೆ ನಿಜವಾಗಿ ತುಂಬಾ ಚೆನ್ನಾಗಿದೆ. ನಾನೇ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ನಾಳೆ ನಾವು ಮೂರು ಹೋಗಿ ಕೆರೆಯಿಂದ ಇದಕ್ಕಿಂತ ಹೆಚ್ಚಾಗಿ ಏಡುಗಳು ತಗೊಂಡ್ಬರ್ತೀವಿ. ನೀವು ಅಡುಗೆ ಮಾಡಿ ಆ ಪಾತ್ರೆಗಳು ನಾವು ಎತ್ಕೊಂಡ್ಬರ್ತೀವಿ. ಹೌದು, ನಾವು ಆ ಪಾತ್ರೆಗಳನ್ನು ತಗೊಂಡು ಪಕ್ಕದೂರಿಗೆ ಹೋಗಿ ಮಾರ್ತಾ ನಿಮಗೆ ಸಹಾಯ ಮಾಡ್ತೀವಿ. ಈ ಕೆಲಸದಲ್ಲಿ ನಾಚಿಕೆ ಪಡಬೇಕಾದ ಅಗತ್ಯವಿಲ್ಲ. ನಾವು ಸಾಲ ತೀರಿಸಿದ್ರೆ ಸಾಕು. ಜನ ಏನಂದ್ಕೊಂಡ್ರು ನಮಗ ಅನಗತ್ಯ. ಅಣ್ಣ ಹೇಳಿದ್ದು ನಿಜನೇ. ನಾಳೆಯಿಂದ ನಮ್ಮ ಕಷ್ಟಗಳು ತೀರಿ ಹೋಗುವ ಟೈಮ್ ಬಂದಿದೆ. ಅಂಜಲಿ, ನೀನು ಈ ದಿನ ಒಳ್ಳೆ ಮಾತು ಹೇಳಿದೆ. ನಾವು ಮೂವರು ಸೈಕಲ್ ಮೇಲೆ ಪಾತ್ರೆಗಳನ್ನು ತಗೊಂಡು ಹೋಗ್ತೀವಿ.
ನೀವೆಲ್ರೂ ಅಂತ ಇದ್ರೆ ನಾನು ಕೂಡ ಇಲ್ಲ ಅನ್ನಲ್ಲಪ್ಪ. ನನ್ನ ಸೊಸೆಯರು ನನಗೆ ಹೆಣ್ಣು ಮಕ್ಕಳಷ್ಟೇ ಸಮಾನ. ಅವರು ನಮ್ಮ ಕುಟುಂಬಕ್ಕಾಗಿ ಇಷ್ಟು ಕಷ್ಟಪಡಲಿಕ್ಕೆ ಮುಂದಕ್ಕೆ ಬರ್ತಾ ಇದ್ರೆ ನಾನೇನಕ್ಕೆ ಬೇಡ ಅಂತೀನಿ. ಸರಿ, ನಾಳೆಯಿಂದ ಈ ಏಡಿಗಳ ಸಾಂಬಾರು ಶುರು ಮಾಡೋಣ. ನನ್ನ ಆಶೀರ್ವಾದವಂತೂ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಹಾಗಿರುವಾಗ ಮಾರನೇ ದಿನ ಬೆಳಿಗ್ಗೆ ರಮೇಶ್, ಸುರೇಶ್, ಅರುಣರು ಹೋಗಿ ಬಹಳ ಏಡಿಗಳನ್ನ ಹಿಡ್ಕೊಂಡ್ ಬರ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಸೇರಿ ಬೇಗ ಶುಭ್ರ ಮಾಡಿ ಮನೆಯಲ್ಲಿರುವ ಅರಿಶಿನ, ಖಾರ, ಹುಣಸೆ ಹಣ್ಣಿನಿಂದ ವೇಗವಾಗಿ ದಪ್ಪನೆಯ ಏಡಿಗಳ ಸಾಂಬಾರನ್ನು ದೊಡ್ಡ ಪಾತ್ರೆಯಲ್ಲಿ ತಯಾರು ಮಾಡುತ್ತಾರೆ. ಆ ವಾಸನೆ ಊರೆಲ್ಲ ವ್ಯಾಪಿಸುತ್ತದೆ. ಮೂವರು ಮಕ್ಕಳು, ಅವರ ಗಂಡಂದಿರು ಆ ಬಿಸಿ ಬಿಸಿ ಏಡಿಗಳ ಸಾಂಬಾರ್ ಪಾತ್ರೆಗಳನ್ನು ಹಿಡಿದುಕೊಂಡು ಪಕ್ಕದ ಊರಿಗೆ ಹೊರಡುತ್ತಾರೆ. ಪಕ್ಕದ ಊರಿಗೆ ಹೋದ ನಂತರ ಒಂದು ಮರದ ಕೆಳಗೆ ಅವರು ಆ ಪಾತ್ರೆಯನ್ನು ಇಡುತ್ತಾರೆ. ಬರ್ಬೇಕಮ್ಮ, ಬರ್ಬೇಕು, ಬಿಸಿ ಬಿಸಿ ಏಡಿಗಳ ಸಾಂಬಾರು, ರುಚಿಯಂತೂ ಅದ್ಭುತವಾಗಿದೆ. ಬರ್ಬೇಕಮ್ಮ, ಬರ್ಬೇಕು, ತಿಂದ್ರಿ ಅಂದ್ರೆ ಮತ್ತೆ ಮತ್ತೆ ಬೇಕು ಅಂತೀರಾ. ಬನ್ನಿ ಬಾಬು, ಬನ್ನಿ, ಮನೆ ಅಡಿಗೆ, ಹಳ್ಳಿಯ ಸೊಸೆಂದ್ರು ಮಾಡಿದ ನಿಜವಾದ ಏಡಿಗಳ ಸಾಂಬಾರು. ಒಂದ್ಸಲ ತಿಂದ್ರೆ ಮತ್ತೆ ಬಿಡುವುದಿಲ್ಲ. ಬಹಳ ಕಡಿಮೆ ರೇಟ್ಗೆ ಕೊಡ್ತಾ ಇದೀವಿ, ಬನ್ನಿ. ಅಣ್ಣ, ನೀವೊಂದು ಪ್ಲೇಟ್ ತಿಂದು ನೋಡಿ, ನಿಮಗೆ ಹಿಡಿಸಿದ್ರೆ ದುಡ್ಡು ಕೊಡಿ. ಬಿಸಿ ಬಿಸಿ ಅನ್ನ, ಏಡಿಗಳ ಸಾಂಬಾರ್ ಮನೆಯಲ್ಲಿ ನಿಮ್ ಹೆಂಡತಿ ಮಾಡಿದ್ರೆ ಹೇಗಿರುತ್ತೋ ಅದಕ್ಕಿಂತ ರುಚಿಯಾಗಿರುತ್ತೆ. ಹಾಗೆ ಅವರ ಅರಚಾಟ ಕೇಳಿ ಪಕ್ಕದ ಊರಿನ ಜನರೆಲ್ಲ ಅಲ್ಲಿ ಗುಂಪುಗೂಡುತ್ತಾರೆ. ಆ ಫ್ಯಾಕ್ಟರಿ ಕೆಲಸದವರು ಬಂದು ಹುಳಿಯ ರುಚಿ ನೋಡುತ್ತಾರೆ. ಆ ಹುಳಿಯನ್ನು ಅನ್ನದಲ್ಲಿ ಕಲಿಸಿಕೊಂಡು ತಿಂದು ಆಶ್ಚರ್ಯ ಹೋಗುತ್ತಾರೆ. ಅಮ್ಮ, ಏನ್ ರುಚಿ ಅಮ್ಮ ಇದು, ಇಷ್ಟು ರುಚಿಯಾದ ಏಡಿಗಳ ಸಾಂಬಾರು ನಾನು ಯಾವತ್ತೂ ತಿಂದಿಲ್ಲ. ಇನ್ನೊಂದು ಪ್ಲೇಟ್ ಕೊಡಮ್ಮ, ನನ್ನ ಹೆಂಡತಿ ಕೂಡ ಪಾರ್ಸಲ್ ಕಟ್ಟು, ನಾನು ದಿನವೂ ಇಲ್ಲಿಗೆ ಬರ್ತೀನಿ. ನಂಗ್ ಕೂಡ ಒಂದು ಪಾರ್ಸೆಲ್ ಕೊಡಮ್ಮ, ಈ ವಾಸನೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಎಷ್ಟು ಕಷ್ಟಪಟ್ಟಿದ್ರೋ ಏನೋ, ಅಮೃತದ ಆಗಿದೆ. ನಿನ್ನ ಕೈಯಲ್ಲಿ ಒಳ್ಳೆ ರುಚಿ ಇದೆ ಅಮ್ಮ. ಏನ್ರಪ್ಪ, ದಿನವೂ ಹೀಗೇನೆ ಬರ್ತೀರಾ? ನಮಗೆ ಕೆಲಸ ಮಾಡಿ ಬಂದು ಅಡುಗೆ ಮಾಡ್ಕೊಳ್ಳೋದು ಕಷ್ಟ. ನೀವು ದಿನವೂ ಬಂದ್ರೆ ನಾವ್ ಇಲ್ಲೇ ಕೊಂಡ್ಕೋತೀವಿ. ನಮಗೆ ಮನೆಯಲ್ಲಿ ಊಟ ಸಿಕ್ಕ ಹಾಗಾಗುತ್ತಲ್ಲ. ತಪ್ಪದೆ ಸ್ವಾಮಿ, ನಾವು ದಿನವೂ ಹೀಗೆ ಬಿಸಿ ಬಿಸಿಯಾಗಿ ಏಡಿಗಳ ಸಾರು ತರ್ತೀವಿ. ನೀವು ಎಲ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ದಿನವೂ ಬರೋದಕ್ಕೆ ಸಿದ್ಧನೇ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಅವರು ಆ ಪಾತ್ರೆಯಲ್ಲಿ ಆ ದಿನ ತಂದ ಹುಳಿ ಎಲ್ಲ ಖಾಲಿಯಾಗುತ್ತೆ. ಅವರು ಅಂದುಕೊಂಡದಕ್ಕಿಂತ ಹೆಚ್ಚೇ ದುಡ್ಡು ಬರುತ್ತದೆ. ಮೂವರು ಜೊತೆಯರು ಆನಂದದಿಂದ ಮನೆಗೆ ತಿರುಗಿ ಬರುತ್ತಾರೆ. ಆ ರಾತ್ರಿ ಮನೆಯಲ್ಲಿ ಅವರಿಗೆ ಬಂದಂತ ಆದಾಯವನ್ನು ಲೆಕ್ಕ ಇಟ್ಕೋತಾ ಇದ್ರೆ ಎಲ್ಲರ ಮುಖದಲ್ಲೂ ಬಹಳ ಆನಂದ ಕಾಣಿಸುತ್ತೆ. ಅಮ್ಮ, ಅಪ್ಪ, ನೋಡಿ ಎಷ್ಟು ಲಾಭ ಬಂತು. ನಾವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಜನ ಒಳ್ಳೆ ತಿಂಡಿಗಾಗಿ ಎಷ್ಟು ದುಡ್ಡಾದ್ರೂ ಕೊಡ್ತಾರೆ ಅಂತ ಈ ದಿನ ಅರ್ಥವಾಯ್ತು. ನಾವು ಕಡಿಮೆ ರೇಟಿಗೆ ಮಾರಿದರೂ ಎಷ್ಟು ಲಾಭ ಬಂದಿದೆಯೋ. ಈ ದಿನ ನನಗೆ ಬಹಳ ಗರ್ವವಾಗಿದೆಪ್ಪ. ನಮ್ಮ ಸೊಸೆಯರ ಜಾಣ್ಮೆ ನಮ್ಮೆಲ್ಲರಿಗೂ ಹೊಸ ದಾರಿ ತೋರಿಸಿದೆ. ಅವರು ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ದಾರೆ. ನಾನು ಇಷ್ಟು ಕಾಲ ಭಯಪಟ್ಟೆ ಹೊರತು ಈಗ ನನ್ನ ಭಯವೆಲ್ಲ ಹೋಯಿತು. ಹೌದು ರೀ, ಸೊಸೆಯಂದ್ರಂದ್ರೆ ಮನೆಗೆ ದೀಪಗಳು ಅಂದಿದ್ದಾರೆ. ಈ ದಿನ ನನ್ನ ಸೊಸೆಯರು ನನ್ನ ಮನೆಗೆ ಬೆಳಕು ತಂದಿದ್ದಾರೆ. ಅನಾಮಿಕಾ, ಅವನಿ, ಅಮ್ಮ ಅಂಜಲಿ, ನಿಮಗೆ ಬಹಳ ಕೃತಜ್ಞತೆಗಳಮ್ಮ. ನಿಮ್ಮ ಸಹನೆ, ಪ್ರೇಮದಿಂದ ಇದು ಸಾಧ್ಯವಾಯ್ತು. ಅತ್ತೆ, ಇದೆಲ್ಲ ನಮ್ಮೆಲ್ಲರ ಕಷ್ಟ. ಇನ್ನು ಮೇಲಿಂದ ದಿನವೂ ನಾವು ಅಡಿಗೆ ಮಾಡ್ತೀವಿ, ಅವರು ದಿನ ಹೊರಗೆ ಮಾರ್ತಾರೆ. ಈ ವ್ಯಾಪಾರ ನಾವು ಇನ್ನೂ ದೊಡ್ಡದು ಮಾಡೋಣ. ಒಗ್ಗಟ್ಟಾಗಿದ್ದರೆ ಏನಾದ್ರೂ ಮಾಡಬಹುದು. ಹೌದು ಅಕ್ಕ, ನಾವು ಪಕ್ಕದ ಊರಿನಲ್ಲಿ ಅಲ್ಲದೆ ನಮ್ಮ ಸುತ್ತಮುತ್ತಲು ಬೇರೆ ಊರಿಗೆ ಕೂಡ ತಗೊಂಡೋಗಿ ಮಾರೋಣ. ನಮಗೆ ಬಂದ ದುಡ್ಡಿನಿಂದ ನಮ್ಮ ಋಣಭಾರವೆಲ್ಲ ಬೇಗನೆ ತೀರಿ ಹೋಗುತ್ತೆ. ಆ ನಂತರ ಚಿಕ್ಕ ಮನೆ ಕೂಡ ಕಟ್ಕೊಳ್ಳೋಣ. ಆಗ ನಮ್ಮ ಮಾವಯ್ಯನ ಮುಖದಲ್ಲಿ ಸಂತೋಷನೇ ಇರುತ್ತೆ ಅಕ್ಕ. ದುಃಖಕ್ಕೆ ಬದಲು ಸಾಲದವರು ನಮ್ಮನೆ ಸುತ್ತದನ್ನ ಬಿಟ್ಟು ಏಡಿಗಳ ಸಾರಿಗಾಗಿ ಜನಗಳು ನಮ್ಮನೆ ಸುತ್ತು ತಿರುಗಿದ್ದಾರೆ. ನಾನು ನಾಳೆಯಿಂದ ಬೆಳಿಗ್ಗೆ ಹೇಳುತ್ತಲೇ ಏಡಿ ಹಿಳಿಯಲಿಕ್ಕೆ ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನೀವು ಸೈಕಲ್ ಮೇಲೆ ಹೋಗಿ ಮಾರಿ, ನಾನು ಇಲ್ಲೇ ಇದ್ದು ಅಡಿಗೆ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಎಲ್ರು ಕೆಲಸ ಹಂಚಿಕೊಳ್ಳೋಣ. ತಪ್ಪದೆ ಅರುಣ್, ಈ ಏಡಿ ಸಾಂಬಾರಿನ ವ್ಯಾಪಾರ ನಮಗೆ ಹೊಸ ಜೀವನವನ್ನು ತಂದಿದೆ. ಯಾರಿಗಾದ್ರೂ ಇಷ್ಟವಿದೆಯೋ ಇಲ್ವೋ, ನಾವಂತೂ ಕಡಿಮೆ ಆಗೋದಿಲ್ಲ. ಕಷ್ಟಗಳು ಎದುರಿಸಿ ನಿಲ್ಲೋಣ. ಅಮ್ಮ, ನೀವು ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೊಳ್ಳಿ. ಈಗಿನಿಂದ ತಮ್ಮಂದಿರು, ನಿಮ್ಮ ಸೊಸೆಯರು, ನಾನು ಎಲ್ಲರೂ ಸೇರಿ ನೋಡ್ಕೋತೀವಿ. ನೀನು ಅಪ್ಪ ಪ್ರಶಾಂತವಾಗಿರಿ. ನಿಮ್ಮ ಆಶೀರ್ವಾದ ನಮಗಿದ್ದರೆ ಸಾಕು. ಈ ವಿಧದಿಂದ ಶಾರದಾ ಪ್ರಸಾದರ ಕುಟುಂಬ ಏಡಿಗಳ ಸಾಂಬಾರ್ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಮೂವರು ಸೊಸೆಯರು ಒಬ್ಬರ ಜೊತೆಯಾಗಿ ಏಡಿಗಳ ಸಾಂಬಾರು ಮಾರ್ತಾ ಇರ್ತಾರೆ. ದಿನ ದಿನಕ್ಕೂ ಅವರು ಮಾಡುವ ಏಡಿಗಳ ಸಾಂಬಾರ್ ರುಚಿ ಹೆಚ್ಚಾಗುತ್ತಾ ಹೋಗುತ್ತದೆ. ಕೆಲವು ಜನರು ಎಲ್ಲೆಲ್ಲಿಂದಲೋ ಬಂದು ತಿಂತಾ ಇರ್ತಾರೆ. ಹಾಗೆ ವ್ಯಾಪಾರದಿಂದ ಒಳ್ಳೆ ಲಾಭ ಹೊಂದುತ್ತಾ ಇರುತ್ತಾರೆ ಅವರು. ಸ್ವಲ್ಪ ಕಾಲದ ನಂತರ ಅವರ ಸಾಲಗಳೆಲ್ಲ ತೀರಿ ಹೋಗುತ್ತೆ. ಅವರ ಕುಟುಂಬದಲ್ಲಿ ಮತ್ತೆ ನಗು ತರುವುದಕ್ಕೆ ಆ ಮೂವರು ಸೊಸೆಯರು ಸೇರಿ ಮಾಡಿದ ಒಂದು ಆಲೋಚನೆಯೇ ಕಾರಣವಾಯಿತು. ಶಾರದಾ,
ನಮಗಿರುವ ದುಃಖಗಳೆಲ್ಲ ಹೊರಟು ಹೋಯ್ತು. ಅನಾಮಿಕ ಆಲೋಚನೆಯಿಂದ ಮಿಕ್ಕ ಸೊಸೆಯರು ಸೇರಿ ಸಹಕರಿಸಿದ್ದರಿಂದ ನಮ್ಮ ಋಣಭಾರದಿಂದ ನಾವು ಹೊರಗೆ ಬಂದ್ವಿ. ದೇವರು ನಮಗೆ ಈ ಕಷ್ಟಗಳಿಂದ ಒಳ್ಳೆ ದಾರಿ ತೋರಿಸಿದ್ದಾನೆ. ಈಗ ನಾವು ಪ್ರಶಾಂತವಾಗಿದ್ದೀವಿ. ಈ ವಯಸ್ಸಿನಲ್ಲಿ ನನಗಿಷ್ಟು ಆನಂದ ಸಿಕ್ಕುತ್ತೆ ಅಂತ ನಾನೆಂದೂ ಅಂದ್ಕೊಂಡಿಲ್ಲ. ಹೌದು ರೀ, ಯಾರಾದ್ರೂ ಕೇಳ್ತಾರೆ ನಿಮಗೆ ಆಸ್ತಿ ಏನಿದೆ ಅಂತ, ನಾನು ಧೈರ್ಯವಾಗಿ ಹೇಳ್ತೀನಿ ರೀ, ನನ್ನ 3 ಸೊಸೆಯರೇ ನನ್ನ ಆಸ್ತಿ ಅಂತ. ಈ ದಿನದವರೆಗೂ ಅವರಿಂದ ಈ ಮನೆ ಸಂತೋಷದಿಂದ ತುಂಬಿ ಹೋಗಿದೆ. ಅನಾಮಿಕಾ, ಅವನಿ, ಅಂಜಲಿ ಅಂತ ಸೊಸೆಯರಿದ್ದರೆ ಮನೆಯಲ್ಲಿ ದೇವತೆ ನಿವಾಸಿಸುತ್ತೀರಿ. ಅತ್ತೆ, ಈ ವಿಜಯ ನಮ್ಮೆಲ್ಲರ ಒಗ್ಗಟ್ಟಿನ ಕೃಷಿ ಅಷ್ಟೇ. ನಾವೆಲ್ಲರೂ ಸೇರಿ ಒಂದೇ ಮಾತು ಒಂದೇ ದಾರಿಯಲ್ಲಿ ನಡೆದಿದ್ದರಿಂದ ಇದನ್ನ ಸಾಧಿಸಿದ್ದೀವಿ. ಅತ್ತೆ, ಎಲ್ಲ ನೀವು ನಮಗೆ ಸ್ವೇಚ್ಛೆಯಿಂದಲೇ. ಇನ್ನು ಮೇಲಿಂದ ಮನೆ ಹತ್ರ ವ್ಯಾಪಾರದಿಂದ ನಮ್ಮ ಕಷ್ಟಗಳನ್ನೆಲ್ಲ ತೀರಿಸಿದೀವಿ. ಹಾಯಾಗಿ ಜೀವಿಸಬಹುದು ನಾವು. ಹಾಗೆ ಆ ಕುಟುಂಬ ಕಲಿತು ಬೆರೆತು ಆನಂದದಿಂದ ಇರುತ್ತದೆ. ಆ ಊರಿನ ಹಳ್ಳಿಯ ಸೊಸೆಯರು ಏಡಿಗಳ ಸಾಂಬಾರಿನ ವ್ಯಾಪಾರ ಬಿಟ್ಟು ಆರ್ಥಿಕ ಕಷ್ಟಗಳನ್ನು ತೊಲಗಿಸಿಕೊಂಡು ಸುಖ ಸಂತೋಷದಿಂದ ಜೀವಿಸುತ್ತಾರೆ. ಏನೂ ಇಲ್ಲ ಅಂತ ಅತ್ತರೆ ಏನೂ ಆಗಲ್ವಲ್ಲ, ಇದ್ದುದರಲ್ಲಿಯೇ ದೊಡ್ಡದಾಗಿ ಆಲೋಚಿಸಿದರೆ ವಿಜಯ ಬರುತ್ತೆ ಅಂತ ಆ 3 ಸೊಸೆಯರು ನಿರೂಪಿಸಿರುತ್ತಾರೆ. ಅವರ ಕಷ್ಟಗಳು ಹೋಗಿ ಆ ಮನೆಯಲ್ಲಿ ಆನಂದ ತುಂಬಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.